ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್, ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ. ಸಬ್ಸ್ಕ್ರೈಬ್, ಲೈಕ್ ಮತ್ತು ಶೇರ್. ಎಲ್ಲ ನಾಗರಿಕರಿಗೂ ಹಲವು ಸಂಘಟನೆಗಳ ಪದಾಧಿಕಾರಿಗಳು, ವಿಶೇಷವಾಗಿ ಎಲ್ಲ ಸಂಘಟನೆಗಳ ಪದಾಧಿಕಾರಿಗಳಿಗೂ ಸ್ವಾಗತವನ್ನು ಕೊಡ್ತಾ ಇವತ್ತಿನ ಮುಖಾಮುಖಿ ಕಾರ್ಯಕ್ರಮವನ್ನು ಆರಂಭಿಸಿದ್ದೇವೆ. ಬಹುಮುಖ್ಯವಾಗಿ ಇವತ್ತಿನ ಮುಖಾಮುಖಿ ಕಾರ್ಯಕ್ರಮದ ಕೇಂದ್ರ ಬಿಂದುವನ್ನು ಆಗಿರುವಂತಹ ಪಾಲಿಕೆಯ ಆಯುಕ್ತರಾದ ಕೆ ಮಾಯಣ್ಣನವರಿಗೆ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಶಿವಮೊಗ್ಗ ಜಿಲ್ಲಾ ಶಾಖೆ ವತಿಯಿಂದ ನಾನು ಸ್ವಾಗತವಾಗಿ ಬಂಧುಗಳೇ, ಇವತ್ತಿನ ಈ ಕಾರ್ಯಕ್ರಮಕ್ಕೆ ನಾವು ಬಹಳ ತರಾತುರಿಯಲ್ಲಿ ಈ ಕಾರ್ಯಕ್ರಮನ ಆಯೋಜಿಸಿದ್ದೇವೆ. ಕಾರಣ ಇಷ್ಟ ಸಮರ್ಪಿಸಲಾಗುತ್ತದೆ. ನಮ್ಮ ಕಲೆಗೆ ಓಡೋಟು ಪೂರ್ವಕವಾದಂತಹ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಹಾಗೆ ಇಡೀ ಕಾರ್ಯಕ್ರಮ ಮತ್ತು ರಾಜ್ಯ ಸಮಿತಿಯ ಇಬ್ಬರು ಸದಸ್ಯರು ಕೂಡ ಮಾತನಾಡಿರುವ ಹಾಗೆ ಪತ್ರಕರ್ತರ ಸಂಘ ಸಮಾಜಮುಖಿಯಾಗಿ ಕಾರ್ಯನಿರ್ವಹಿಸಬೇಕು, ಸಮಾಜದ ಸಮಸ್ಯೆಗಳಿಗೆ ಧ್ವನಿಯಾಗಬೇಕು ಅನ್ನುವಂತಹ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ. ಅದೃಷ್ಟಕ್ಕೆ ನಮ್ಮ ಪೌರಾಯುಕ್ತರಾಗಿರುವಂತಹ ಮಾಯಣ್ಣಗೌಡರು ನಾವು ಯಾವುದೇ ಸಂದರ್ಭದಲ್ಲಿ ಹೋದಾಗ್ಯೂ ಕೂಡ ನೀವು ನನಗೆ ಯಾವುದೇ ಕಾರಣಕ್ಕೂ ಸನ್ಮಾನಕ್ಕೆ, ಪತ್ರಿಕಾಗೋಷ್ಠಿಗೆ ಇದಕ್ಕೆ ಕಲಿಬೇಡಿ, ಒಂದು ಸಂವಾದ ಕಲೀರಿ, ನಾಗರಿಕರು ಬರಲಿ, ಅವರ ಸಮಸ್ಯೆಗಳು ಏನಿದೆ ಅಂತ ಹೇಳಿ. ಎಲ್ಲರೂ ಕೂಡ ಇಲ್ಲಿ ನಮ್ಮ ಆಫೀಸಿಗೆ ಬಂದು ಹೇಳೋಕ್ಕಾಗಲ್ಲ, ಅಲ್ಲಿ ಪರಿಹಾರ ಕಂಡುಕೊಳ್ಳೋಕ್ಕೂ ಆಗಲ್ಲ. ಸಾರ್ವಜನಿಕರೊಂದಿಗೆ ಮುಖಾಮುಖಿಯಾದಾಗ ನಾವು ಕೂಡ ಓಪನ್ ಆಗ್ತೀವಿ, ಹಾಗೆಯೇ ಸಾರ್ವಜನಿಕರಿಗೂ ಕೂಡ ಇದರಿಂದ ಅನುಕೂಲ ಆಗುತ್ತೆ. ನೀವು ಈ ರೀತಿಯಾದಂಥ ಒಂದು ಸಂವಾದವನ್ನು ಮಾಡಿ, ಮುಖಾಮುಖಿ ಕಾರ್ಯಕ್ರಮವನ್ನು ಮಾಡಿ ಅಂತೇಳಿ ಅವರು ನಾವು ಹೋದಾಗೆಲ್ಲ ಹೇಳ್ತಾ ಇದ್ದೀವಿ. ಅದು ಇವತ್ತು ಸಾಕಾರಗೊಂಡಿದೆ. ನಿಜಕ್ಕೂ ಕೂಡ ನಿರೀಕ್ಷೆಗೂ ಮೀರಿ ಇಲ್ಲಿ ಜನ ಸೇರಿದ್ದೀರಿ. ನಾನು ಇದನ್ನು ನಿರೀಕ್ಷೆಗೂ ಮೀರಿ ಜನ ಸೇರಿದ್ದೀರ ಅನ್ನೋದಕ್ಕಿಂತ ಹೆಚ್ಚಾಗಿ ನಿರೀಕ್ಷೆಗೂ ಮೀರಿ ಸಮಸ್ಯೆಗಳು ಇದೆ ಅನ್ನೋದು ನಾನು ಅರ್ಥ ಮಾಡ್ಕೊಂಡಿದ್ದೀನಿ. ಹಾಗಾಗಿ ಈಗ ಪ್ರಶ್ನೆಗಳು ದಯಮಾಡಿ ಒಂದೆಂದ ಗಮನಿಸಿ, ಅದೆಂದ ಭಾಷೆಯಲ್ಲಿ ವೈಯಕ್ತಿಕವಾಗಿ ಯಾರು ಕೂಡ ಶಿವಮೊಗ್ಗದ ಸಮಸ್ತ ನಾಗರಿಕರ ಪರವಾಗಿ ನಾನು ಈ ಪ್ರಶ್ನೆ ಕೇಳ್ತಾ ಇದ್ದೇನೆ. 2006ನೇ ಇಸ್ವಿಯಲ್ಲಿ ಪೌರಾಡಳಿತ ಇಲಾಖೆಯಿಂದ ಒಂದು ಸುತ್ತೋಲೆ ಬಂದಿದೆ. ಶಿವಮೊಗ್ಗ ಮಹಾನಗರ ಪಾಲಿಕೆ ಹಾಗೆ ಕರ್ನಾಟಕದ ಎಲ್ಲ ಮಹಾನಗರ ಪಾಲಿಕೆಗಳು, ನಗರಸಭೆಗಳು. ಹಾಗೆ 2022ರಲ್ಲಿ ಮತ್ತೆ ಅದೇ ಸುತ್ತೋಲೆ ಮತ್ತೊಂದು ಸಾರಿ ರಿಮೈಂಡರ್ ಸುತ್ತೋಲೆಯಾಗಿ ಬಂದಿದೆ. ಇತ್ತೀಚೆಗೆ 2025ರಲ್ಲಿ ಮತ್ತೆ ಆ ಸುತ್ತೋಲೆ ಬಂದಿದೆ. ಆ ಸುತ್ತೋಲೆಯಲ್ಲಿರ್ತಕ್ಕಂಥ ಅಂಶ ಇಷ್ಟೇ: ಆಸ್ತಿ ವರ್ಗಾವಣೆ ಶುಲ್ಕ ಅಂತ ನಗರ ಪಾಲಿಕೆಯಿಂದ ಕಲೆಕ್ಟ್ ಮಾಡ್ತಾರೆ. ಆಸ್ತಿ ವರ್ಗಾವಣೆ ಶುಲ್ಕವನ್ನ ಯಾವುದೇ ಕಾರಣಕ್ಕೂ ಕೂಡ ಮೌಲ್ಯದ ಮೇಲೆ, ಆಸ್ತಿಯ ಮೌಲ್ಯದ ಮೇಲೆ ಸಂಗ್ರಹ ಮಾಡಬಾರ್ದು. ಇದನ್ನು ಸಂಗ್ರಹ ಮಾಡಬೇಕಾಗಿರೋದು ನಾವು ಪಡ್ತಕ್ಕಂಥ ಸ್ಟಾಂಪ್ ಡ್ಯೂಟಿ ಮೇಲೆ. ಸ್ಪಷ್ಟವಾದಂತಹ ಸುತ್ತೋಲೆ ಇದ್ರೂ ಕೂಡ ಶಿವಮೊಗ್ಗ ಮಹಾನಗರ ಪಾಲಿಕೆ 2006ರಿಂದ ಪ್ರಾರಂಭಗೊಂಡು ಇಲ್ಲಿಯವರೆಗೆ ಕೋಟ್ಯಾಂತರ ರೂಪಾಯಿ ಸಾರ್ವಜನಿಕರಿಂದ ದಂಡವಾಗಿ ವಸೂಲಿ ಮಾಡಿದೆ, ಹೆಚ್ಚುವರಿಯಾಗಿ ವಸೂಲಿ ಮಾಡಿದೆ. ಇದಕ್ಕೆ ಹಲವಾರು ಹೋರಾಟಗಳಾಯಿತು, ಪತ್ರಿಕಾಗೋಷ್ಠಿಗಳನ್ನು ಮಾಡಿದ್ವಿ. ನಾವು ಕಮಿಷನರ್ ಅವರಿಗೆ ಖುದ್ದಾಗಿ ನಾಗರಿಕ ವೇದಿಕೆ ಶಿವಮೊಗ್ಗದ ಸಂಘ ಸಂಸ್ಥೆಗಳಿಂದ ಮನವಿ ಪತ್ರಗಳನ್ನು ಕೊಟ್ಟರು ಕೂಡ ಅವತ್ತು ಮೌಖಿಕವಾಗಿ ನಮ್ಮ ಎದುರಿಗೆ ಕಮಿಷನರ್ ಸಾಹೇಬರು ಒಪ್ಪಿಕೊಂಡ್ರು, ನಾಳೆಯಿಂದ ಇದು ಇಂಪ್ಲಿಮೆಂಟ್ ಆಗುತ್ತೆ ಅಂತ ಹೇಳಿ. ಆದರೆ ಇದು ಇಲ್ಲಿಯವರೆಗೂ ಆಗಿಲ್ಲ. ನಾವು ಒಂದು ಕ್ಯಾಲ್ಕುಲೇಷನ್ ಮಾಡಿದ್ದೇವೆ, 2006ರಿಂದ 2026ವರೆಗೆ ಸುಮಾರು 25 ಕೋಟಿ ಹೆಚ್ಚುವರಿ ಹಣವನ್ನು ಶಿವಮೊಗ್ಗ ಮಹಾನಗರ ಪಾಲಿಕೆ ಕಲೆಕ್ಟ್ ಮಾಡಿದೆ. ಹಾಗಾಗಿ ಇಲ್ಲಿ ನಾವು ಕೇಳ್ಕೊಳ್ಳೋದಿಷ್ಟೇ, ನಮ್ಮ ಕೋರಿಕೆ ಇಷ್ಟೇ: ಇಲ್ಲಿ ನಮಗೆ ಸರ್ಕಾರದ ಸುತ್ತೋಲೆಯ ಪ್ರಕಾರ ತಾವು ಏನು ಹಣ ಸಂಗ್ರಹ ಮಾಡಬೇಕಾಗಿತ್ತು ಮಾಡಿಲ್ಲ, ಅದರ 6 ಪಟ್ಟು 8 ಪಟ್ಟು ಹಣವನ್ನು ಹೆಚ್ಚಿಗೆ ವಸೂಲಿ ಮಾಡಿದ್ದೀರಿ. ದಯಮಾಡಿ ನಮಗೆ ವಾಪಸ್ ಕೊಡಿ. ಇದಕ್ಕೆ ಕಾರಣ ಏನು? ಈ ರೀತಿ ಮಾಡಲಿಕ್ಕೆ ಸರ್ಕಾರದ ಆಜ್ಞೆಯ ವಿರುದ್ಧ. ಇದಕ್ಕೆ ನಾನು ಉತ್ತರ ಬಯಸ್ತೇನೆ ಶಿವಮೊಗ್ಗದ ನಾಗರಿಕರ ಪರವಾಗಿ. ಇವತ್ತಿನವರೆಗೂ ಕೂಡ ಇದು ಇಂಪ್ಲಿಮೆಂಟ್ ಆಗಿಲ್ಲ. ದ ಸೇಮ್ ಹ್ಯಾಸ್ ಬೀನ್ ಫಾಲೋಡ್ ಟಿಲ್ ಡೇಟ್. ಇದಕ್ಕೆ ಉತ್ತರ ಬೇಕು, ಪರಿಹಾರ ಬೇಕು ಅಂತ ಸಮಸ್ತ ನಾಗರಿಕರ ಪರವಾಗಿ ಸಾರ್ವಜನಿಕರು
ನಿಮ್ಮ ಪ್ರಶ್ನೆ ಅವ್ರಿಗೆ ಗೊತ್ತಾಗಿದೆ ಸರ್. ಈ ಒಂದು ಏನಾಗಿದೆ, ಒಂದು ಸ್ಥಳೀಯ ಸಂಸ್ಥೆ ಸರ್ಕಾರ, ಸ್ಥಳೀಯ ಸಂಸ್ಥೆ ಯಾವಾಗಲೂ ಸುಪ್ರೀಂ. ಅಂದ್ರೆ ತಾವು ಏನು ಎಲೆಕ್ಟ್ ಮಾಡಿ ಕಳಿಸ್ತೀರಾ ಕಾರ್ಪೊರೇಟರ್ಗಳು, ಅವರು ತೆಗೆದುಕೊಳ್ಳುವ ನಿರ್ಣಯ ಸುಪ್ರೀಂ. ನಂಬರ್ 1. ಸರ್ಕಾರ ಸುಪ್ರೀಂ. ದಯವಿಟ್ಟು ತಪ್ಪು ದಾರಿಗೆ ಎಳೆಬೇಡಿ. ಸರ್ಕಾರ ಸುಪ್ರೀಂ. ನಾವು ತಗೊಳ್ಳೋ ತೀರ್ಮಾನ ಅಪ್ರೂವಲ್ ಸರ್ಕಾರ ಕೊಡಬೇಕು ಸರ್. ದಯವಿಟ್ಟು ತಪ್ಪು ದಾರಿಗೆ ಎಳೆಬೇಡಿ. ಜನಪ್ರತಿನಿಧಿಗಳನ್ನ ಅಲ್ಲಿಗೂ ಆಯ್ಕೆ ಮಾಡಿ ಅವ್ರು ಮಾಡಿದ ನಿರ್ಧಾರ ಅದು. ಜನಪ್ರತಿನಿಧಿಗಳು ಸರ್ಕಾರ ಸುಪ್ರೀಂ ಸರ್. ನಿಮಗೆ ಇಲಾಖೆಯ ಸುತ್ತೋಲೆ ಸುಪ್ರೀಂ. ದಯವಿಟ್ಟು ನೀವು ತಪ್ಪು ದಾರಿಗೆ ಎಳಿಬೇಡಿ. ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಸ್ಥಳೀಯ ಸಂಸ್ಥೆ ತೆಗೆದುಕೊಳ್ಳುವಂತ ಕಾನೂನುಬದ್ಧ ನಿರ್ಣಯಗಳು ಸುಪ್ರೀಂ. ಮತ್ತೊಮ್ಮೆ ಪುರಸಭೆ, ನಗರಸಭೆ, ಪಟ್ಟಣ ಪಂಚಾಯತ್ ಅವರವರ ನಡವಳಿಕೆಯನ್ನು ಮಾಡಿಕೊಂಡು ನಿಯಮಬದ್ಧವಾಗಿ ಕಾನೂನು ಪರಿಮಿತಿಯಲ್ಲಿ ತೆಗೆದುಕೊಳ್ಳುವಂತ ನಿರ್ಧಾರಗಳು ಯಾವಾಗಲೂ ಸುಪ್ರೀಂ. ಖಂಡಿತವಾಗ್ಲೂ ಕಾನೂನು ಪರಿಮಿತಿ ಆರ್ಗ್ಯುಮೆಂಟ್ ಬೇಡ ಸರ್. ಕಾನೂನು ಪರಿಮಿತಿಯಲ್ಲಿ ನೀವು ಕಾನೂನು ಪರಿಮಿತಿಯನ್ನು ಬಿಟ್ಟು ಹೋಗಿದ್ದೀರಿ. ಹೇಳ್ತೇನೆ 2006ನೇ ಇಸ್ವಿನಲ್ಲಿ ಒಂದು ಪ್ರಾಪರ್ಟಿನ ಇನ್ನೊಂದು ಪ್ರಾಪರ್ಟಿ ಇನ್ನೊಂದು ತಗೊಂಡಾಗ, ಎ ಮತ್ತೆ ಬಿ ತಗೊಂಡಾಗ ಎಷ್ಟು ವಸೂಲಾತಿ ಮಾಡಬೇಕಂತ ಒಂದು ಸುತ್ತೋಲೆ ಬಂತು. ಆ ಸುತ್ತೋಲೆಯಲ್ಲಿ ಎಗೈನ್ ನಮ್ಮ ಸ್ಥಳೀಯ ಸರ್ಕಾರ ಸುಪ್ರೀಂ ಅವರನ್ನ ಅವರೇ ಹೇಳ್ತಾರೆ, ಫೈನ್ ಟ್ಯೂನಿಂಗ್ ಆಫ್ ದಿ ವರ್ಡ್ಸ್. ಈ ತರ ಪರಿಷ್ಕರಣೆ ಮಾಡುವ ಬಗ್ಗೆ ಕೌನ್ಸಿಲ್ ಸಭೆಯಲ್ಲಿ ಮಂಡಿಸಿ, ನಿಮ್ಮ ಸಭೆಯಲ್ಲಿ ಮಂಡಿಸಿ ಎಗೈನ್ ಮತ್ತೆ ಕೌನ್ಸಿಲ್ ಸುಪ್ರೀಂ ನಿಮ್ಮ ಸಭೆಯಲ್ಲಿ ಮಂಡಿಸಿ ಶುಲ್ಕವನ್ನ ವಸೂಲಾತಿ ಮಾಡಲು ನಿರ್ಣಯಿಸಿ, ಶುಲ್ಕವನ್ನ ವಸೂಲಾತಿ ಮಾಡಿ ನಿರ್ಣಯ ಮಾಡಬೇಕು. ನೀವು ವಸೂಲಿ ಮಾಡಬಹುದಾ ಮಾಡಬಾರ್ದು, ಏನ್ ಮಾಡಬೇಕು ನಿರ್ಣಯ ಮಾಡಿ ತೀರ್ಮಾನ ತೆಗೆದುಕೊಂಡು ನೀವು ಅನುಷ್ಠಾನಗೊಳಿಸಿ ಅಂತ 2015 ಸುತ್ತೋಲೆ. ಅಂದ್ರೆ ಒಂದು ನಿರ್ದಿಷ್ಟವಾಗಿ ಒಂದು ಟೇಬಲ್ ಹಾಕ್ಬಿಟ್ಟು ಒಂದು ಅಮೌಂಟ್ ನ ಸರ್ಕಾರ ಪ್ರಿಸ್ಕ್ರೈಬ್ ಮಾಡ್ತು. ಇದರ ಬಗ್ಗೆ ನಿಮ್ಮ ಕೌನ್ಸಿಲ್ ನಲ್ಲಿ ತೀರ್ಮಾನ ತೆಗೆದುಕೊಂಡು ಆ ತೀರ್ಮಾನದ ಪ್ರಕಾರ ವಸೂಲು ಮಾಡಿ ಅನ್ನೋದು ಸಾರಾಂಶ. ಮುಂದೆ ಅದಾದ್ಮೇಲೆ ಅದು ಹಲವಾರು ತತ್ವಜ್ಞ ಬಂತು. ನಮ್ಮ ಹಿಂದಿನ ನಗರಸಭಾ ಕೌನ್ಸಿಲ್ 2009ನೇ ಇಸ್ವಿನಲ್ಲಿ ನಗರಸಭೆ, ಶಿವಮೊಗ್ಗ ನಗರಸಭಾ ಕೌನ್ಸಿಲ್ 2009ನೇ ಇಸ್ವಿನಲ್ಲಿ ಇದೇ ತತ್ವಗಳನ್ನ ಉಲ್ಲೇಖ ಹಾಕ್ಬಿಟ್ಟು ನಿರ್ಣಯ ತೆಗೆದುಕೊಳ್ತು. ಚುನಾಯಿತ ಪ್ರತಿನಿಧಿಗಳು ನಿರ್ಣಯ ತೆಗೆದುಕೊಂಡ್ರು. ಆ ನಿರ್ಣಯದ ಪ್ರಕಾರ ಬೇರೆ ಶುಲ್ಕವನ್ನ, ಅಂದ್ರೆ ಸರ್ಕಾರ ಏನು ಪ್ರಿಸ್ಕ್ರೈಬ್ ಮಾಡಿತ್ತು ಅದಕ್ಕಿಂತ ಹೆಚ್ಚುವರಿ 2% ಆಫ್ ದಿ ಮಾರ್ಕೆಟ್, 1% ಆಫ್ ದಿ ಮಾರ್ಕೆಟ್ ವ್ಯಾಲ್ಯೂ, 1% ಆಫ್ ದಿ ಮಾರ್ಕೆಟ್ ವ್ಯಾಲ್ಯೂ ಅಂತ ಸರ್ಕಾರ ರೆಸಲ್ಯೂಷನ್ ಮಾಡಿ ತೀರ್ಮಾನ ತೆಗೆದುಕೊಳ್ತು 2009ನೇ ಇಸ್ವಿನಲ್ಲಿ. 2009 ತೆಗೆದುಕೊಂಡು ತೀರ್ಮಾನ ಆದ್ಮೇಲೆ ಮತ್ತೆ ಮೈಸೂರು ಕ್ಲಾರಿಫಿಕೇಶನ್ ಕೇಳಿದ್ರು. ಮೈಸೂರಿಗೆ ಪತ್ರನ ಪೌರ್ಣಮಿ ಇಲಾಖೆಯಿಂದ ಬರೆದ್ರು, ನೀವು ಈ ತರ ಮಾಡಿ ಅಂತ. ಮತ್ತೆ ಮತ್ತೆ ನಮ್ಮ ಕಾರ್ಪೊರೇಷನ್ ಆದ್ಮೇಲೆ ಕಾರ್ಪೊರೇಷನ್ ಮೀಟಿಂಗ್ ನಲ್ಲೂ ಕೂಡ 2015ನೇ ಇಸ್ವಿನಲ್ಲಿ ಆಯವ್ಯಯ ಸಭೆ ತುಂಬಾ ಜಾಸ್ತಿ ಆಗ್ಬಿಡುತ್ತೆ, 1% ಬೇಡ, 0.5% ಆಫ್ ಮಾರ್ಕೆಟ್ ವ್ಯಾಲ್ಯೂ ಮಾಡಿ, 0.5% ಅಂತ ಅರ್ಧ ಕಡಿಮೆ ಮಾಡಿದ್ರು. ಮತ್ತೆ 2015 ಇಸ್ವಿನಲ್ಲಿ ಇದೇ ಕೌನ್ಸಿಲ್ ಅದೇ ಪ್ರಕಾರ ನಾವು ಕರೆಕ್ಟ್ ಮಾಡ್ಕೊಂಡು ಬರ್ತಾ ಇದೀವಿ. ಮಾನ್ಯ ಒಕ್ಕೂಟದ ಕೋರಿಕೆ ಏನಪ್ಪಾ ಅಂದ್ರೆ, ನೀವು ಪೌರಾಡಳಿತ ನಿರ್ದೇಶನ ಸಚಿವರ ಪ್ರಕಾರ ಏನ್ ಹೇಳ್ತಾರೆ ಅದನ್ನು ತಗೊಳ್ಳಿ ಅಂದ್ಬಿಟ್ಟು. ಈಗ ನಿರಂತರವಾಗಿ 2009 ಇಸ್ವಿಯಿಂದ ಕೌನ್ಸಿಲ್ ರೆಸಲ್ಯೂಷನ್ ಪ್ರಕಾರ ನಾವು ತೆಗೆದುಕೊಂಡು ಬರ್ತಾ ಇದೀವಿ. ಈಗ ಕಡಿಮೆ ತಗೊಳ್ಳಿ ಸುತ್ತೋಲೆ ಪ್ರಕಾರ ಅಂತ ಅಂದಾಗ, ನಾನು ಕಡಿಮೆ ತಗೊಂಡ್ರೆ ನಾನು ಫೈನಾನ್ಷಿಯಲ್ ಲಾಸ್ ಮಾಡ್ತಾ ಇದ್ದೀನಿ ಗೌರ್ಮೆಂಟ್ಗೆ ಅಂತ ನನ್ನ ಸ್ಯಾಲರಿ, ನನ್ನ ಪೆನ್ಷನ್ ರಿಕವರಿ ಮಾಡ್ತಾರೆ. ಹಾಗಾಗಿ ಫೈನಲ್ ಮಾಡ್ಬಿಡ್ತೀನಿ ಸರ್. ಹಾಗಾಗಿ ಮಾನ್ಯ ಜನಗಳು, ಮಾನ್ಯ ನಾಗರಿಕರು ಕೇಳ್ತಾರ ಕೋರಿಕೆನೂ ಕೂಡ ಕಡಿಮೆ ಮಾಡಿ ಅಂತ. ಅದೇನು ತಪ್ಪೇನಲ್ಲ, ತಮ್ಮ ಕೋರಿಕೆಯ ಒಂದು ಧ್ವನಿ ಆಗ್ಬೇಕು. ನಾನೇನ್ ಮಾಡ್ಬೇಕು ಈಗ? ಆಡಿಟ್ ನಲ್ಲಿ ಆ ತರ ಹೇಳಲ್ಲ, ಕೌನ್ಸಿಲ್ ರೆಸಲ್ಯೂಷನ್ ಫಾಲೋ ಮಾಡ್ರಿ, ನೀವು ಎಲ್ಲಿ ಕಡಿಮೆ ಮಾಡಿದ್ರಿ ಅಂತಾರೆ. ಕಡಿಮೆ ತಗೊಳ್ಳೋದಕ್ಕೆ ಪವರ್ ಇಲ್ಲ. ಕೊನೆಗೆ ಮಾನ್ಯ ಒಕ್ಕೂಟದಿಂದ ಹಲವಾರು ಬಾರಿ ನಮಗೆ ಹೇಳಿದಾಗ, ಪ್ರೆಸ್ ಕಾನ್ಫರೆನ್ಸ್ ಮಾಡಿದಾಗ ನನ್ನ ಗಮನಕ್ಕೆ ಬಂದಾಗ, ನಾನು ಈ ಎಲ್ಲವನ್ನೂ ಕೂಡ ವಿವರವಾಗಿ ಬರೆದು ಮಂಡಿಸಿ ವಿವರವಾದ ಪ್ರಸ್ತಾವನೆಯನ್ನ ಮಾನ್ಯ ಸರ್ಕಾರದ ಕಾರ್ಯದರ್ಶಿಗಳಿಗೆ ಮತ್ತು ನಿರ್ದೇಶಕರು, ಪೌರ ನಿರ್ದೇಶಕರಿಗೆ ಈ ತರ ಆಗಿದೆ ಸ್ವಾಮಿ, ನಿಮ್ಮ ರೂಲ್ಸ್ ಇದೆ ಹೇಳ್ತಾ ಇದೆ, ನಮ್ಮ ಕೌನ್ಸಿಲ್ 2 ಬಾರಿ ಈ ತರ ತೀರ್ಮಾನ ತಗೊಂಡಿದೆ, ನಾಗರಿಕ ಒಕ್ಕೂಟದವರು ಅಥವಾ ನಾಗರಿಕರು ಕಡಿಮೆ ಮಾಡಿ ಈ ತರ ಹೇಳ್ತಾ ಇದ್ದಾರೆ, ನಾನೇನ್ ಮಾಡ್ಬೇಕು ಸ್ವಾಮಿ ಅಂತ ಅಂದ್ಬಿಟ್ಟು ಕ್ಲಿಯರ್ ಕಟ್ ಎಲ್ಲ ಪ್ರಸ್ತಾವನೆ ಬರೆದು ನಿರ್ಣಯಕ್ಕೋಸ್ಕರ, ನಿರ್ದೇಶನಕ್ಕೋಸ್ಕರ ನಾನು ಸರ್ಕಾರದ ಹಂತದಲ್ಲಿ ಕಳಿಸ್ಕೊಟ್ಟಿದ್ದೀನಿ. ಸರ್ಕಾರದಿಂದ ಒಂದು ಸೂಕ್ತ ತೀರ್ಮಾನವನ್ನ
ಮಾಡಿದ್ರೆ ಹಲವಾರು ಶಿವಮೊಗ್ಗದಲ್ಲಿ ಹುಟ್ಟಿದ ಚಳುವಳಿಗಳು ಸರ್ಕಾರದ ಮಟ್ಟದಲ್ಲಿ ಈ ರಾಜ್ಯಕ್ಕೆ ಒಳ್ಳೆ ತೀರ್ಮಾನಗಳಾಗಿದೆ. ಅದು ನನ್ನ ಉತ್ತರ ಇದೆ, ಸರ್ಕಾರದಿಂದ ಉತ್ತರ ಬಂದಿದೆ. ಯಾವುದೇ ಕಾರಣಕ್ಕೂ ಕೂಡ ನೀವು ಸ್ಟಾಂಪ್ ಶುಲ್ಕದ ಮೇಲೆ ತಗೊಳ್ಬೇಕು ಅಂತ ಆಸ್ತಿ ಮೌಲ್ಯದ ಮೇಲೆ ತಗೊಳ್ಳೋದಿಲ್ಲ. ಅದನ್ನೇ ಮೆನ್ಷನ್ ಮಾಡಿದ್ದಾರೆ. ಸಾರ್ವಜನಿಕರಿಂದ ಹಲವಾರು ದೂರುಗಳು ಬಂದಿದೆ. ದಯಮಾಡಿ ಈ ದೂರಿಗೆ ಅವಕಾಶವನ್ನು ಕೊಡಬೇಡಿ, ಸರ್ಕಾರದ ಸುತ್ತೋಲೆಯನ್ನ ನೀವು ಪಾಲಿಸುವುದು ಅಂತ ಹೇಳಿ ಬಂದಿದೆ ಸರ್. ಪುನಃ ಸರ್ಕಾರಕ್ಕೆ ಬರೀತೀರಿ ಅಂದ್ರೆ ಸರ್, ಇಟ್ ಈಸ್ ಓನ್ಲಿ ಎ ಟಾರ್ಚಿಂಗ್. ಹಾಗಾಗಿ ಆ ರೀತಿ ಮಾಡಬೇಡಿ ಸರ್. ಇಲ್ಲ ನಾಳೆ ಏನಾಗುತ್ತೆ, 2006ರಿಂದ ಇಲ್ಲಿಯವರೆಗೆ ನೀವು ವಾಪಸ್ ಕೊಡ್ಬೇಕಾಗುತ್ತೆ ಸರ್. ಇದಕ್ಕೆ ನೀವು ಜವಾಬ್ದಾರ ಆಗ್ತಾ ಇದ್ರಿ, ಇದು ರೆಕಾರ್ಡ್ ಆಗ್ತಾ ಇದೆ. ನಾವು ಸರ್ಕಾರದಿಂದ ಉತ್ತರ ಬಂದ್ರೆ ನೀವು ಜವಾಬ್ದಾರ ಆಗ್ಬೇಕಾಗುತ್ತೆ. ಎಚ್ಚರಿಕೆ. ಒಬ್ಬೊಬ್ಬರಿಗೆ ಒಂದೊಂದರ ತಗೊಂಡಿದ್ದು ನಮ್ಮ ಹತ್ರ ದಾಖಲೆ ಇದೆ. ಭದ್ರಾವತಿಯಲ್ಲಿ ಒಂದು, ಹಾಸನದಲ್ಲಿ ಒಂದು, ಶಿವಮೊಗ್ಗದಲ್ಲಿ ಒಂದು. ಜೂನ್ 1 ಕನ್ನಡಪ್ರಭದಲ್ಲಿ ರಾಜಕಾಲುವೆ ನೋಡೋದಕ್ಕೆ ಆ ಥರ ಕಾಣ್ತಾ ಇದೆ. ನಾವು ಅಲ್ಲಿ ವಾಸಿಗಳು ಅಲ್ಲಿ ವಾಕ್ ಮಾಡಕ್ಕೆ ಹೋದ್ರೆ ಆ ಒಂದು ಇದು ನಡ್ಕೊಳ್ಳೋದಕ್ಕಾಗೋದಿಲ್ಲ. ಇದ್ರ ಬಗ್ಗೆ ಎಫ್ಒ ಫ್ಯಾಕ್ಟರಿಗೆ ಕಂಪ್ಲೇಂಟ್ ಆಗಿದೆ. ಅದರ ಕಮ್ಯುನಿಕೇಶನ್ ಕಾರ್ಪೊರೇಷನ್ ಜೊತೆ ನಡೀತಾ ಇರೋದು ಗೊತ್ತಿದೆ ನಮಗೆ. ನಮ್ಮ ಸಂಘಕ್ಕೆ ಬಂದಿದೆ ರಿಪ್ಲೈ ಅಂತ. ಇದುವರೆಗೂ ಅದು ಏನೋ ಒಂದು ಸಮಸ್ಯೆ ಬಗೆಹರಿತಾ ಇಲ್ಲ. ಅದು ಯಾವಾಗ ಆದ್ರೆ ಬಜೆಟ್ ಕೊರತೆ ಮತ್ತು ಅನುದಾನ ಕೊರತೆಯಿಂದ ಅವ್ರು ಮಾಡ್ತಾ ಇರಲಿಲ್ಲ. ಕಳೆದ ಬಾರಿ 2024 ಇಸ್ವಿನಲ್ಲಿ ನಾನೇ ಚಳುವಳಿ ಸಾರಿದ್ರು ಅನುಮೋದನೆ ತೆಗೆದುಕೊಂಡು ಇಡೀ ಯೂಟ್ಯೂಬ್ ಚಾನೆಲ್ ಕ್ಲೀನ್ ಮಾಡಿಸಿದೆ. ಅದೇ ತರ ಈ ಸಾರಿನೂ ಕೂಡ ಇಡೀ ಯೂಟ್ಯೂಬ್ ಚಾನೆಲ್ ಕ್ಲೀನ್ ಮಾಡಬೇಕಂದ್ರೆ ಶಿವಮೊಗ್ಗ ನಾಗರಿಕರಿಗೆ ನಮಸ್ಕಾರ ಸರ್. ನೀವು ಸಹ 2ನೇ ಸರಿ ನಮ್ಮ ಶಿವಮೊಗ್ಗ ನಗರಕ್ಕೆ ಒಳ್ಳೆ ಅಧಿಕಾರಿಯಾಗಿ ಬಂದಿದ್ದೀರ. ಮತ್ತೊಮ್ಮೆ ನಮಗೆ ಖುಷಿಯ ವಿಷಯ ಏನಂತ ಅಂದರೆ, ನಾವು ಅಮೃತ ಚೇವರ್ನಲ್ಲಿ ವಾಸ ಮಾಡ್ತಾ ಇದ್ದೀವಿ. ಅಲ್ಲಿ ಕಸದ ತೊಟ್ಟಿ ಅಲ್ಲಲ್ಲೇ ಕಸಗಳು ರಾಶಿ ರಾಶಿ 1 ವರ್ಷ ಆದ್ರೂ ಅಲ್ಲೇ ಇರುತ್ತೆ. ಹಾಗೂ ಮತ್ತೆ ಸಿಟಿ ಕ್ಲಬ್ ಬ್ಯಾಕ್ ಸೈಡ್ ಅಲ್ಲಿ ನಾಗರಿಕರೆಲ್ಲ ಬಂದಿದ್ದಾರೆ. ಅಲ್ಲಿ ಮನೆ ಒಳಗಡೆ ನೀರು ನುಗ್ಗುತ್ತೆ ಸರ್. ತುಂಬಾ ಸರಿ MLAಗಳು MP ಎಲ್ಲ ಬಂದು ಅದನ್ನ ಪರಿಶೀಲನೆ ಮಾಡಿದ್ದಾರೆ, ಆದರೂ ಆಗಿಲ್ಲ. ಅದನ್ನ ಯಾವ ತರ ಗಣನೆಗೆ ತಗೊಂತೀರಾ ಅಂತ ನಿಮಗೆ ಬಿಟ್ಟಿದ್ದು. ಇದನ್ನ ತಗೊಳ್ಳೇಬೇಕು ಸರ್. ಯಾಕೆಂತ ಅಂದ್ರೆ ವಾರ್ಡ್ ನಂಬರ್ 6 ಸರ್. ಯಾಕೆಂತ ಅಂದ್ರೆ ತುಂಬಾ ಶಿವಮೊಗ್ಗ ನಗರದಲ್ಲಿ ನಗರಗಳಲ್ಲಿ ಅಂದರೆ ನಗರ, ಪಿಂಕಿ ನಗರ, ಈ ಎಲ್ಲ ಪ್ರದೇಶಗಳಲ್ಲಿ ಖಾತೆ ಆಗಿಲ್ಲ. 100 ಜನರಿಗೆ ಹಲವಾರು ವರ್ಷಗಳಿಂದ ವಾಸ ಇದ್ದಾರೆ, ಅವರಿಗೆ ಖಾತೆ ಆಗಿಲ್ಲ. 12 ಏರಿಯಾಗಳಲ್ಲಿ ಖಾತೆ ಆಗಿಲ್ಲ. ಆದ್ದರಿಂದ ಈ ಖಾತೆ ಭಾಷಣ ಮಾಡ್ತಾರೆ. ಈ ಸಮಸ್ಯೆ ಬಗ್ಗೆ ನೀವು ಗೊತ್ತಿದೆಯಲ್ಲ, ಗೊತ್ತಿದ್ರೆ ಸರ್ಕಾರ ಮಟ್ಟದಲ್ಲಿ ಏನು ಕ್ರಮ ತಗೊಂಡಿದೆ ಅಂತ ಉತ್ತರ ಬೇಕು. ಶಿವಮೊಗ್ಗ ಆದ್ರೆ ಮಾಲೀಕತ್ವದ ಪುರಾವೆ ಇಲ್ಲದೆ, ಹಕ್ಕುಪತ್ರ ಇಲ್ಲದೆ ಈ ಖಾತ್ರಿ ಮಾಡಕ್ ಬರ್ತಾ ಇಲ್ಲ. ಇದನ್ನ ಸರ್ಕಾರ ಹಲವಾರು ಹಂತಗಳಲ್ಲಿ ಗಮನ ಸೆಳೆದಿದೆ ಸರ್. ಇದನ್ನು ಕೂಡ ವೇದಿಕೆಯ ರೆಫರೆನ್ಸ್, ಈ ಒಂದು ಮುಖಾಮುಖಿ ರೆಫರೆನ್ಸ್ ಹಾಕೊಂಡು ಮತ್ತೊಮ್ಮೆ ಇದಕ್ಕೆ ಒಂದು ರಾಜ್ಯ ಮಟ್ಟದಲ್ಲಿ ಅದು ಸರ್ಕಾರದ ಗಮನದಲ್ಲೂ ಇದೆ. 20 ವರ್ಷ 15 ವರ್ಷದಿಂದ ಇರುವಂತವರು ಅವು ಮಾಡೋದಕ್ಕೆ ಏನಾದ್ರು ಒಂದು ಹಕ್ಕುಪತ್ರ ಕೊಡಿ ಸರ್ಕಾರದಿಂದ ಅವ್ರು ಮಾಡಿ ಅಂತ ನಾನು ಒತ್ತಾಸೆ ಮಾಡ್ತೀನಿ ಸರ್. ಮತ್ತೊಮ್ಮೆ ಭಾಗದಲ್ಲಿರುವಂತಹ ನವಣೆಕೆರೆ ಬಗ್ಗೆ ನಾವು ಹಲವಾರು ಬಾರಿ ಸಮಜಾಯಿಸಿ ಕೊಟ್ಟಿದ್ದೀರಿ ಹೊರತು ಇಲ್ಲಿ ತನಕ ಯಾವುದೇ ಕಾರ್ಯ ಮಾಡಲಿಲ್ಲ. ಅದಲ್ಲದೆ ಕೆರೆಯಲ್ಲಿ ನೀರು ನಿಲ್ಲದೆ ಇರೋಕ್ಕೆ ಚಾನಲ್ಗೆ ಅಡಿಬಿಟ್ಟಿದ್ದೀರ. ಅದ್ರ ಬಗ್ಗೆ ತಾವು ಏನು ಕ್ರಮ ಕೈಗೊಳ್ತಿದ್ದೀರಾ ಏನು ಅಂತ ಹೇಳಿ DPR ಸಿದ್ಧಪಡಿಸ್ತೀವಿ. ಆ DPR ಒಂದು ಕಾಪಿ ಕೂಡ ತಮಗೆ ಕೊಡ್ತವೆ ಡ್ರಾಫ್ಟ್ ಮಾಡಿ. ಅದರಲ್ಲಿ ಎಷ್ಟು ಕೋಟಿ 4 crore 4 ಕೋಟಿ ವೆಚ್ಚದಲ್ಲಿ ಒಂದು ಕಾಮಗಾರಿ ನಾವು ಮಾಡಿದ್ದೇವೆ. ಕೂಡದವರು ಕೆಲವೊಂದು ಕಾಮಗಾರಿ ಮಾಡ್ತಾ ಇದ್ದಾರೆ. ಆ DPR ಮರು ಹೊಂದಾಣಿಕೆ ಮಾಡ್ಕೊಳ್ಬೇಕಾದ್ರೆ ಏನಾದ್ರು ಇಲ್ಲ ಅಂತಂದ್ರೆ ಅಡ್ವೈಸ್ ತಗೊಂಡು ಸ್ಟೇಕ್ ಹೋಲ್ಡರ್ಸ್ ಮೀಟಿಂಗ್ ಇನ್ನೊಂದು ಮಾಡಿ ರೆಗ್ಯುಲೇಟರ್ಗೆ ಆ ಜಾಗದಲ್ಲೇ ಹೋಗಿ ಪೂರ್ವದಿಂದ ಸಮಯ ತಿಳಿಸಿ ಅಲ್ಲಿ ಬಂದು ನಿರ್ಧಾರ ಮಾಡಿ ಸಮಗ್ರವಾಗಿ ಯಾವ ರೀತಿ ಅಭಿವೃದ್ಧಿ ಮಾಡಬೇಕಂತ ಪ್ಲಾನ್ ಆಡ್ ಮಾಡ್ಕೊಳ್ಳೋಣ ಸರ್. ಎಲ್ಲರೂ ಕೂಡ ಪ್ರಶ್ನೆ ನೀವು ಚಾನಲ್ಗೆ
ನೀರನ್ನ ಹರಿ ಬಿಡ್ತಾ ಇದ್ದೀರಾ, ಅದ್ರ ಬಗ್ಗೆ ಅದೇ ಎಕ್ಸ್ಪ್ರೆಷನ್ ಸುತ್ತಮುತ್ತ ಬರುವಂತ ಲೇಔಟ್ ನೀರು ಹೋಗೋದಕ್ಕೆ ಆಕ್ಚುಲಿ ಈ ಒಂದು DPR ಮಾಡ್ಕೊಂಡಿದ್ದೀವಿ ನಾವು. ಸ್ಟಾಪ್ ಮಾಡಿ ಡೈವರ್ಟ್ ಮಾಡಬೇಕು, ಇಂಟರ್ಸೆಪ್ಷನ್ ಡೈವರ್ಷನ್ ಆಕ್ಟಿವಿಟಿ. ಸರ್ ಇವಾಗ 12 ಅಡಿ ಆಳದಲ್ಲಿ ಪೈಪ್ ಕೂತಿದ್ದೀರಾ, ಯಾವ ರೀತಿ ಮಾಡ್ತೀರಾ? ಅದು ಒಂದು ಮಾನ್ಯ ಒಕ್ಕೂಟದವರು ಕೂಡ ಈ ಪ್ರಶ್ನೆ ರೈಸ್ ಮಾಡಿದ್ರು. ಆ ಒಂದು ಪೈಪ್ ಅದು ಹೇಗೆ ಉಳಿತದೋ KCSDMಗೋಸ್ಕರ ಅಲ್ಲಿ ಬರೋದು ನೀರು ಹೋಗ್ಲಿಕ್ಕೆ ಅಂತ ಫ್ಲಡ್ ಆಗಬಾರ್ದು ಅಂತ ಹಾಕಿರೋದು, ಅದು ಅವೈಜ್ಞಾನಿಕವಾಗಿದೆ ಅಂತ ಹೇಳಿದ್ರು. ಅದನ್ನು ಪರಿಗಣನೆಗೆ ಗೇಟ್ ವಾಲ್ ಹಾಕಿದ್ದೀನಿ ಅಂತ ಹೋದ್ ಸರಿ ಹೇಳಿದ್ರೆ ಹಾಕಿಲ್ಲ ನೀವು. ಗೇಟ್ ವಾಲ್ ಹಾಕ್ಬಿಟ್ಟು ಕಂಟ್ರೋಲ್ ಮಾಡಿದ್ದಾರೆ. ಬೆಳೀತಾ ಇದೆ. ಆದ್ರೆ ಶಿವಮೊಗ್ಗ ನಗರದಲ್ಲಿ ಒಂದು ಮೀನು ಮಾರುಕಟ್ಟೆ ಸುಸಜ್ಜಿತವಾಗಿ ಇಲ್ಲದೇನೆ ಬಹಳ ಕೊಳಚ ಪ್ರದೇಶದಂತೆ ಆಗಿದೆ. ಏನು ಮೀನು ಹಿಡಿದು ಬಡವರು ಹೊಳೆಯಿಂದ ತಗೊಂಡ್ಬರ್ತಾರೋ ಇವತ್ತು ಅವರು ಅಲ್ಲಿ ರಸ್ತೆ ಬದಿಯಲ್ಲಿ ಕೂತಿರ್ತಾರೆ. ಏನ್ ನಮ್ಮ ಟೆಂಡರ್ ಹಿಡಿದಿರಂತ ಮಳಿಗೆಗಾರರು ಮಳಿಗೆ ಒಳಗಡೆ ಬಿಟ್ಟು ಫುಟ್ಪಾತ್ ಅನ್ನು ಸಹ ಆಕ್ರಮಿಸಿಕೊಂಡಿದ್ದಾರೆ. ಅಲ್ಲಿ ಸಾರ್ವಜನಿಕರು ಓಡಾಡಕ್ಕಾಗಲ್ಲ, ಅಷ್ಟು ಗಲೀಜು ಮಾಡಿದ್ದಾರೆ. ಹಾಗಾಗಿ ಅದು ಹೊಸದಾಗಿ ಒಂದು ಕ್ರಿಯಾ ಯೋಜನೆ ಮಾಡಿ ಒಂದು ಕೆಳಗಡೆ ಮೀನು ಮಾರುವಂತವರಿಗೆ, ಮೇಲ್ಗಡೆ ಸ್ವಚ್ಛತೆ ಮಾಡುವಂತವರಿಗೆ ಆ ತರದಲ್ಲಿ ಒಂದು ಸುಂದರವಾದಂತಹ ಒಂದು ಮಾರುಕಟ್ಟೆ ಶಿವಮೊಗ್ಗ ನಗರಕ್ಕೆ ಅವಶ್ಯಕತೆ ಇದೆ. ಆ ಮಾರುಕಟ್ಟೆಯನ್ನು ತಾವು ಸ್ಥಳ ಪರೀಕ್ಷಿಸಬೇಕು, ಅದು ಒಂದು ವಿಷಯ. ಇನ್ನೊಂದು, ಶಿವಮೊಗ್ಗ ನಗರದ ಮಧ್ಯಭಾಗದಲ್ಲಿ ನಮ್ಮ ಶರಾವತಿ ನಗರ, ಹೊಸಮನೆ, ವಿನಾಯಕ ನಗರ, ಅಲ್ಲಿ ಅಮೀರಾಮತ್ ಕಾಲೋನಿಯವರೆಗೆ ಒಂದು ಹಳೆಯ ಬಾಕ್ಸ್ ಚರಂಡಿ ಇದೆ. ಒಳಗಡೆ ಏನಪ್ಪ ಅಗಲ ಎಷ್ಟಿದೆ ಅಂದ್ರೆ 4 ಅಡಿ ಅಗಲ ಮಾತ್ರ ಇದೆ ಹಳೆಯ ಬಾಕ್ಸ್ ಚರಂಡಿ. ಅವಾಗ ಮನೆಗಳಿರ್ಲಿಲ್ಲ, ಸೈಟ್ಗಳಲ್ಲಿ ನೀರು ನಿಲ್ತಾ ಇತ್ತು, ಮನೆಗಳಿಗೆ ಅನಾಹುತ ಆಗ್ತಿರ್ಲಿಲ್ಲ. ಇವತ್ತಿನ ದಿನದಲ್ಲಿ 20 ನಿಮಿಷ ಮಳೆ ಬಂದ್ರೆ ಸಾಕು, ಯಾಕಂದ್ರೆ ಸ್ಮಾರ್ಟ್ ಸಿಟಿ ಮುಖಾಂತರ ಎಲ್ಲಾ ರಸ್ತೆಗಳಲ್ಲೂ ಚರಂಡಿ ಆಗಿದೆ. ರಸ್ತೆ ತಗ್ಗಲ್ಲಿದೆ, ಚರಂಡಿ ತಗ್ಗಲ್ಲಿದೆ. ನೀವು ಬಾಕ್ಸ್ ಟ್ರೈನ್ ಏನ್ ಮಾಡ್ತಿದ್ದೀರಾ ಅಂದ್ರೆ ಹೈಟ್ ಮಾಡ್ತೀರಾ, ಅದಕ್ಕೆ ಸ್ಲ್ಯಾಬ್ ಹಾಕ್ತೀರಾ, ಸ್ಲೋಪ್ ಮಾಡ್ತೀರಾ. ಅದರಿಂದ ಬಾಕ್ಸ್ ಟ್ರೈನ್ ಅಲ್ಲಿ ನೀರು ಫೋರ್ಸ್ ಆಗಿ ಹೋಗೋದ್ರಿಂದ ಆ ನೀರು ತಗ್ಗಿರೋಂತ ರಸ್ತೆಯ ಚರಂಡಿಗಳಲ್ಲಿ ರಿವರ್ಸ್ ಹೊಡೆದು ಎಲ್ಲಾ ಮನೆಗಳಿಗೆ ನೀರು ನುಗ್ತಾ ಇರುತ್ತೆ. ಅಲ್ಲಿ ಮನೆ ತಗ್ಗಲ್ಲಿ ವಾಸ ಮಾಡ್ತಾ ಇರೋ ಮನೆಯಲ್ಲಿ ಟಿವಿ, ಅವ್ರದ್ದು ಲ್ಯಾಪ್ಟಾಪ್, ಬಟ್ಟೆ, ಆಹಾರ ವಸ್ತುಗಳು ಪ್ರತಿ ವರ್ಷ 5-6 ಬಾರಿ ಮನೆಗಳಿಗೆ ನೀರು ನುಗ್ಗಿ ಅವರಿಗೆ ಸಾಕಷ್ಟು ನಷ್ಟ ಆಗ್ತಾ ಇದೆ. ನೀವು ಸರ್ಕಾರದಿಂದ ಒಂದು ಬಾರಿ ನೀವು ಅವ್ರಿಗೆ ಪರಿಹಾರ ಅಂತ 2,000-3,000 ರೂಪಾಯಿ ಕೊಡ್ಬೋದು. ಅದು ಶಾಶ್ವತವಾಗಿ ತಡೆಯಕ್ಕೋಸ್ಕರ ನಿಮಗೆ ಒಂದು ನನ್ನ ಸಲಹೆ, ಅದನ್ನ ಎತ್ತರ ಮಾಡೋದ್ರಿಂದ ಉಪಯೋಗ ಆಗಲ್ಲ. ದಯಮಾಡಿ ಏನ್ ಮೋರಿನ ಮೇಲೆ ಕಟ್ಟಿದ್ದಾರೆ ಅವೆಲ್ಲ ಹೊಡಿಬೇಕು. ಜೊತೆಗೆ ಆ ಕಡೆ 3 ಅಡಿ ಮತ್ತೆ ಈ ಕಡೆ 3 ಅಡಿ ಅದನ್ನ ವಿಸ್ತರಣೆ ಮಾಡೋದ್ರಿಂದ ಶಾಶ್ವತ ಪರಿಹಾರ ಆಗತ್ತೆ. ಇಲ್ಲಿ ಪರಿಹಾರ ಹಣ ಕೊಡೋ ಬದಲಿ ಏನು ಖಾತೆದಾರರು ಜಾಗ ಹೋಗುತ್ತೆ ಅಂತವರಿಗೆ ಪರಿಹಾರವನ್ನ ಕೊಟ್ಟು ಅದನ್ನ ಅಗಲೀಕರಣ ಮಾಡೋದ್ರಿಂದ ದೊಡ್ಡ ಸಮಸ್ಯೆ ಬಗೆಹರತ್ತೆ. ವರ್ಷ ಪರಿಹಾರ ಕೊಡೋದು ತಪ್ಪತ್ತೆ. ಈಗ ನಮ್ಮ ಸ್ನೇಹಿತರೊಬ್ರು ಹೇಳಿದ್ರು, ಪಕ್ಕದಲ್ಲೇ ಚಾನಲ್, ಅದು ಚಾನಲ್ ಅನ್ನೋದು ಇವತ್ತು ರಾಜಕಾಲುವೆ ಆಗಿದೆ. ಅದನ್ನು ಹಿಂದೆ ಒಂದು 2013ರಲ್ಲಿ ಸರ್ಕಾರಕ್ಕೆ ಒಂದು ಪ್ರಸ್ತಾವನೆಯನ್ನ ಶಾಸಕರ ಮುಖಾಂತರ, ಅಂದಿನ ಶಾಸಕರ ಮುಖಾಂತರ ನಾನು ಕಳಿಸಿದ್ದೆ. ಆ ಚಾನಲ್ ಪಕ್ಕದಲ್ಲಿ ಇರುವಂತ ಮನೆಗಳು ಏನ್ ಸ್ಲಮ್ ಉದ್ದಕ್ಕೂ ಕಟ್ಟಿದ್ದಾರೆ, ಅಲ್ಲಿ 15 ಅದನ್ನ 15 ಅಡಿ ಅಗಲ ಮಾಡಿಸ್ಬಿಟ್ರೆ, UGD ಮಾಡ್ಬಿಟ್ರೆ ಆ ಗಲೀಜು ನೀರು ಚಾನಲ್ಗೆ ಸೇರಲ್ಲ. ಅದನ್ನ UGD ಒಂದು ಲೈನ್ ಅನ್ನ ಅಳವಡಿಸಿ ಅಂತ ಹೇಳಿ ಇದನ್ನ ಪ್ರಸ್ತಾಪ ಕೊಟ್ಟಿದ್ದೆ. ಅದ್ರ ಬಗ್ಗೆ ಮುಂದಿನ ನಿಮ್ಮ ಕ್ರಿಯಾ ಯೋಜನೆ ಬಗ್ಗೆ ಮಾಹಿತಿ ಕೊಟ್ಟರು. ಅದರಲ್ಲಿ ನೀರು ಕನ್ನಡ ಫಿಶರಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಜೊತೆ ಮಾತಾಡಿ ಸುಸಜ್ಜಿತ ಮೀನು ಮಾರುಕಟ್ಟೆ ತಯಾರು ಮಾಡಲಿಕ್ಕೆ BTP ಮಾಡಲ್ಲಿ ಆಲ್ರೆಡಿ ಪ್ರಸ್ತಾವನೆ ರೆಡಿ ಮಾಡಿದ್ದೀವಿ ಸರ್. ಮೀನು ಮಾರುಕಟ್ಟೆದು ನಾವಿದ್ದು ಆಲ್ರೆಡಿ 1.5 ಎಕರೆ ಜಾಗದಲ್ಲಿ ನಾವು ಬೇಸಿಕ್ ಪ್ಲಾಂಟ್ ಪಕ್ಕದಲ್ಲಿ ಜಾಗ ಉಳಿಸಿದ್ದೀವಿ, ಅಲ್ಲಿ ಮಾಡಿ ರೆಡಿ ಮಾಡಿದ್ದೇವೆ. ಎರಡನೇದು ತಾವು ಹೇಳ್ತಾ ಇರುವಂತ ನಮ್ಮ ಮೆಗಾನ್ ಹಾಸ್ಪಿಟ್ಲು, ವೆಂಕಟೇಶ್ ನಗರ, ಬಾಪೂಜಿ ನಗರ, ಹೊಸಮನೆ ಅವೆಲ್ಲ ಒಟ್ಟು ಸರ್ಕ್ಯೂಟ್ ಹೋದ್ರೆ ಮಾತ್ರ ಆಗ್ತಿರೋದು ನೀರು ಅಣ್ಣ ನಗರ ಆದಷ್ಟು ಫ್ಲೋ ಕಡಿಮೆ ಆಗ್ತದೆ. ಬಟ್ ತಾವು ಹೇಳ್ತಾರೆ ಯೋಜನೆ ಸ್ವಲ್ಪ ದೊಡ್ಡದು ಮತ್ತು ಸಂಕೀರ್ಣ ಕಾಣ್ತಾ ಇದೆ ಸರ್. ಪ್ರಯತ್ನ ಮಾಡ್ತೀವಿ ಸರ್, ಹೇಗೆ ಮಾಡ್ಬೋದು. ಎಲ್ಲ ಇತ್ತು, ಕಡಿಮೆ ನೀರು ಬರ್ತಿತ್ತು, ಮ್ಯಾನೇಜ್ ಆಗೋದು. ಈಗ ಸ್ಮಾರ್ಟ್ ಸಿಟಿ ಆಗಿ ಕಾಶಿಪುರ, ಕರೆಂಟ್ ಬಿಲ್ಡಿಂಗು, APMC ಎಲ್ಲ ಬಾಕ್ಸ್ ಡ್ರೈನ್ಗಳನ್ನ ಎಲ್ಲ ಡ್ರೈನ್ಗಳನ್ನು ಇದಕ್ಕೆ ಕನೆಕ್ಟ್ ಮಾಡಿದ್ದಾರೆ ಸರ್. ಅಲ್ಲಿ ಮುಂದೆ ಬರ್ತಿದ್ದಂಗೆ ಲೆಫ್ಟಿಗೆ ಬೊಮ್ಮನಕಟ್ಟೆ ಕಡೆಗೆ ರೈಲ್ವೆ ಟ್ರ್ಯಾಕ್ ಕ್ರಾಸ್ ಆಗುತ್ತೆ ಸರ್. ಅಲ್ಲಿ ಹಿಂದೆ ಮೀಟರ್ಗೆ ಇದ್ದಾಗ ಏನೋ ಒಂದು ಬ್ರಿಡ್ಜ್ ಇತ್ತು, ಆ ಬ್ರಿಡ್ಜ್ ತುಂಬಾ ಸಣ್ಣ ಇದೆ. ಅಲ್ಲಿ ವಾಟರ್ ನೆಕ್ ಆಗಿ ಸ್ವಲ್ಪ ಜೋರಾಗಿ ಮಳೆ ಬಂದ್ರೆ ಅಪ್ ಟು ಚಾಚಾನಗರ ಪಾರ್ಕ್ ತನಕ ಎಲ್ಲ ಮನೆಗಳಿಗೂ ನೀರು ನುಗ್ಗುತ್ತೆ. ಲಾಸ್ಟ್ ಟೈಮ್ ಮಳೆ ಬಂದಾಗ MPR ಫೋನ್ ಮಾಡಿದ ತಕ್ಷಣ ಬಂದರು,
ಬಂದು DRUCCಗೆ ಒಂದು ಲೆಟರ್ ಸೈನ್ ಒಂದೊಂದು ಒಬ್ಬೊಬ್ಬರು ಕೇಸ್ ಹತ್ರ 50 ಜನ 25 ಜನ ಇರ್ತಾರೆ. ಅದೊಂದು ಇಮಿಡಿಯೇಟ್ಲಿ ಆಗಬೇಕು, ಇಮಿಡಿಯೇಟ್ಲಿ ಹಾಕೋದು ಮಾಡಿ. ಈ ಆಸ್ತಿನ 4 ಕಡೆ ಇದೆ, ಅದೊಂದು ಸ್ವಲ್ಪ ಗಮನ ಹರಿಸಿ. ಸಮಸ್ಯೆ ಬಹಳ ಆಗ್ತಾ ಇದೆ. ಸುಭದ್ರ ಪತ್ರದಂತ ನೀವು ಕ್ಲಿಯರ್ ಬೇಕಷ್ಟೇ ಸರ್. ಕಾರಣಗಳಿಂದ ಸುಪರ್ದು ಪತ್ರ ಅಂತ ಅದು ಕಾನೂನಲ್ಲಿ ಮಾನ್ಯತೆ ಇರಲ್ಲ ಅಂತ ಒಂದು ಪತ್ರ ಕೊಟ್ಬಿಟ್ಟು ಒಡೆತನ ಕೊಟ್ಬಿಟ್ವಿ ಸರ್. ಆ ತರದನ್ನ ಇವರು ಕೂಡ 30 ವರ್ಷಗಳಿಂದ ಯಾರು ಅದನ್ನ ಸರ್ಕಾರದ ಇಟ್ಕೊಂಡು ಹೋಗಿರಲಿಲ್ಲ. ನಾನು ಸಮಗ್ರ ವರದಿ ಮಾಡಿ ಸುಮಾರು 20,000 ಪೇಜ್ಗಳಷ್ಟು ವರದಿಯನ್ನು ರೆಡಿ ಮಾಡಿ ಒಂದು 40 ಟನ್ ಅಧಿಕಾರಿಗಳ ತನಕ 6 ತಿಂಗಳು ಶ್ರಮ ಮಾಡಿ 2023-24 ಸರ್ಕಾರ ಕಳಿಸ್ಕೊಂಡಿದ್ದೀವಿ. ನಮ್ದು ಚರ್ಚೆ ಮಾಡಿದ್ದೀನಿ. ಪರಿಶೀಲನಾ ಸಮಿತಿಯಿಂದ ಇಟ್ಕೊಂಡಿದ್ದಾರೆ. ಈಗ ಅಮರಾವತಿ ವಿಶ್ವಾಸ ಸಾಹೇಬ್ರ ಒಂದು ಸಮಿತಿ ಮಾಡಿದ್ದಾರೆ. ಅವರ ಅಧ್ಯಕ್ಷತೆಯಲ್ಲಿ DC ಅವರು ಮೆಂಬರ್ ಇದ್ದಾರೆ, ಸೂಡಾ ಮೆಂಬರ್ ಇದ್ದಾರೆ, ಬೆಂಗಳೂರಿನ UD ಸೆಕ್ರೆಟರಿ ಕೂಡ ಮೆಂಬರ್ ಇದ್ದಾರೆ. ಇನ್ನು 5-6 ಮೀಟಿಂಗ್ ಆಯ್ತು. ನಾಳೆ 20ನೇ ತಾರೀಕು ಮೀಟಿಂಗ್ ಇಟ್ಕೊಂಡಿದ್ದಾರೆ. ಅಲ್ಲಿ ಸುಮಾರು 250 ಬಟ್ ಇನ್ನ 265 ಮೀಟಿಂಗ್ ಇದೆ ಸರ್. ಅದು ಬಟ್ ಎಲ್ಲ ಹಂತಕ್ಕೆ ತಗೊಂಡೋಗಿದ್ದೀನಿ. 20ನೇ ತಾರೀಕು ಮೀಟಿಂಗ್ ಇದೆ ಬೆಂಗಳೂರು. ಬರುವ ಕೈಗಾರಿಕಾ ವಸಾಹತುಗಳಲ್ಲಿ ಈಗ ಒಂದು ದೊಡ್ಡ ಸಮಸ್ಯೆ ಆಗ್ತಾ ಇದೆ ಸರ್. ಕನ್ಸರ್ವೆನ್ಸಿ ರೋಡ್ಗಳಲ್ಲಿ ಎಲ್ಲ ಕೂಡ ಅಕ್ರಮವಾಗಿ ಕಟ್ಕೊಂಡಿರ್ತಕ್ಕಂಥದ್ದು ಒಂದೆಡೆ ಆದ್ರೆ ರಾತ್ರಿ ಒಂದು ಕಳ್ಳತನಗಳು ಆಗ್ತವೆ. ಅದನ್ನ ಹಿಡಿಲಿಕ್ಕೆ ಹೋದಾಗ ದಾರಿಗಳೇ ಇರೋದಿಲ್ಲ, ಯಾವುದೋ ಒಂದು ದಾರಿ ಮೇಲೆ ಬಚ್ಚಿಟ್ಕೊಂಡಿರ್ತಾರೆ. ದಯಮಾಡಿ ನಿಮ್ಮ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಕೈಗಾರಿಕಾ ವಸಾಹತುವಿಗೆ ನಾವು ಒಮ್ಮೆ ಪರಿಶೀಲನೆ ಮಾಡಿ ಕನ್ಸರ್ವೆನ್ಸಿ ರೋಡ್ಗಳನ್ನ ತೆರವುಗೊಳಿಸುವಂತಹ ಮೊದಲನೇ ಕಾರ್ಯಕ್ರಮವನ್ನು ನೀವು ಮಾಡಿ ನಮ್ಮ ಕೈಗಾರಿಕೋದ್ಯಮಿಗಳಿಗೆ ಸಹಾಯ ಮಾಡಬೇಕು ಅಂತಕ್ಕಂಥದ್ದು ಒಂದು ವಿನಂತಿ. ಹಾಗೆ ಮುಂದೆ ಈ ಒಂದು ಮೀಟಿಂಗ್ ಎಲ್ಲ ಮುಗಿದಾದ್ಮೇಲೆ ಇಂಡಿವಿಜುವಲ್ ಲಾಸ್ಟ್ ವಿಷಯ ಆಗ್ತಾ ಇದೆ. ಮೊದಲನೇದು. ಎರಡನೇದು ಡ್ರೈನೇಜ್ ಸಮಸ್ಯೆ ಬಂದ್ರೆ ಆ ಮಕ್ಕಳಿಗೆ ಅವರ ಪೇರೆಂಟ್ಸೇ ಬಂದು ಆ ಮಕ್ಕಳಿಗೆ ಶೌಚಾಲಯ ಕೊಡೋದ್ರೆ ಪೇರೆಂಟ್ಸೇ ಬಂದು ತೊಳೆಯೋ ಪರಿಸ್ಥಿತಿ ಬಂದಿದೆ. ಇಲ್ಲ ಟೀಚರ್ ತೊಳಿಬೇಕು, ಟೀಚರ್ ಪಾಠ ಮಾಡ್ಬೇಕಾ ಇಲ್ಲ ಟಾಯ್ಲೆಟ್ ಒಂದು ತೊಳಿಬೇಕಾ. ಎರಡನೇದು. ಮೂರನೇದು, ಅದೇ ಶಾಲೆಯಲ್ಲಿ ಸ್ಮಾರ್ಟ್ ಕ್ಲಾಸ್ಗಳು ವ್ಯವಸ್ಥೆ ಆಗಿದೆ. ಈಗಾಗಲೇ ಒಂದು 6 ವರ್ಷದಿಂದ ನಡೀತಾ ಇದೆ. ಆದ್ರೆ ಇಲ್ಲಿವರೆಗೂ ಅದಕ್ಕೆ ರೀಚಾರ್ಜ್ ವ್ಯವಸ್ಥೆ ಇಲ್ಲ. ಸ್ಮಾರ್ಟ್ ಕ್ಲಾಸ್ ಎಲ್ಲ ನಿಂತೋಗ್ಬಿಟ್ಟಿದೆ. ಅದೊಂದು ಮಾಡ್ಕೊಡ್ಬೇಕು. ಲಾಸ್ಟ್ನೇದು ಇನ್ನೊಂದೇನಂದ್ರೆ ಶಾಲೆ ಹಂತದಲ್ಲಿ ಯಾವುದೇ ಕಟ್ಟಡ ಕಾಮಗಾರಿ ನಡೆದ್ರು ಆ ಶಾಲೆಯ STMC ಸಮಿತಿಯ ತೀರ್ಮಾನ ಆಗಿರ್ಬೇಕು ಮತ್ತು ಶಿಕ್ಷಕರ ತೀರ್ಮಾನ ಆಗಿರ್ಬೇಕು. ಮೂರನೆಯ ಸರ್ಕಾರಿ ಏಜೆಂಟ್ ಬಂದು ನೀವು ಇಲ್ಲೇ ಕಟ್ಟಬೇಕು ಅಂತ ದೌರ್ಜನ್ಯ ಮಾಡ್ತಿದ್ದಾರೆ. ಇಲ್ಲ ನಾವು ಕಟ್ಟಡ ವಾಪಸ್ ತಗೊಂಡು ಹೋಗ್ತೀವಿ ಅಂತ ಕಟ್ಟಡ 3 ಕಟ್ಟಡ ಇವಾಗ ದುರ್ಗಿಗುಡಿ ಶಾಲೆಯಿಂದ ವಾಪಸ್ ತಗೊಂಡು ಹೋಗಿದ್ದಾರೆ. ನಮಗೆ ಆ 3 ಕಟ್ಟಡ ವಾಪಸ್ ಬರಬೇಕು, ಆ ಜಾಗದಲ್ಲಿ ಕಟ್ಟಬೇಕು, ಮಕ್ಕಳಿಗೆ ಉನ್ನತ ಶಿಕ್ಷಣ ಸಿಗಬೇಕು. ಇಲ್ಲ ಅದು ರಾಷ್ಟ್ರವ್ಯಾಪಿ ತೀರ್ಮಾನ. ಎರಡನೇದು ಒಂದು ಬಹಳ ಮುಖ್ಯವಾದ ಪ್ರಶ್ನೆ ತಾವೆತ್ತಿದ್ದೀರಿ ಸರ್. ಬಹಳ ಮುಖ್ಯವಾದ ಪ್ರಶ್ನೆ ಇಟ್ಟಿದ್ದೀರಿ ಸರ್. ಏನಪ್ಪಾ ಅಂದ್ರೆ ಓಪನ್ ಆಗಿರುವಂತ ಸ್ಮಾರ್ಟ್ ಕ್ಲಾಸ್ಗಳಿಗೆ ಕಂಟೆಂಟ್ ಎಡಿಟಿಂಗ್ ಮತ್ತೆ ರಿಚಾರ್ಜಿಂಗ್ ಮಾಡೋದ್ರ ಬಗ್ಗೆ ಬಂದಿದ್ದೀರಾ ಸರ್? ಕಂಟೆಂಟ್ ಅಪ್ಡೇಷನ್ ಅದನ್ನ 2-3 ದಿನದಲ್ಲೇ ಕಂಟೆಂಟ್ ಅಪ್ಡೇಷನ್ ಮಾಡಿ ರಿಚಾರ್ಜ್ ಮಾಡಿ. ನಾವು ನಮ್ದು ಪ್ರಾಬ್ಲಮ್ ಇರುತ್ತೆ ಹೇಳಿದ್ರೆ ಸರ್, ಎಲ್ಲ ವರ್ಷ ಪೂರ್ತಿ ಬಿಟ್ಬಿಟ್ಟು ಮಳೆಗಾಲದಲ್ಲಿ ಮಾತ್ರ ಕೆಲಸ ಶುರು ಮಾಡ್ತಾರೆ. ಶುರು ಮಾಡಿದಾಗ ಚೆನ್ನಾಗಿರೋ ರಸ್ತೆ ಪೂರ್ತಿ ಎಲ್ಲ ಕೆಟ್ಟೋಗುತ್ತೆ. ಅದು ನಮ್ಗೆ ಊರುಗಳು ಮತ್ತೆ ಗಾಂಧಿಗುಡ್ಡ ಮಧ್ಯ ಒಂದು ಚಾನಲ್ ಇದೆ. ಮಳೆ ಬಂದ್ರೆ ಏನಾಗುತ್ತೆ, ಪೂರ್ತಿ ಗಲೀಜಿರುವಂತಹ ನದಿ ಚಾನಲ್ ನೀರೆಲ್ಲ ಪೂರ್ತಿ ವಾಯುವುದಕ್ಕೆ ಡೌನ್ ಆಗಿರೋ ಮನೆಗಳೆಲ್ಲ ಹೋಗುತ್ತೆ ಸರ್. ಮತ್ತೇನಂದ್ರೆ ಅವೈಜ್ಞಾನಿಕವಾಗಿ ಅದನ್ನ ಚರಂಡಿಗಳೆಲ್ಲ ಮಾಡಿರೋದು. ಒಂದು ರ್ಯಾಪಿಡೋ ಬಂದು ಆಟೋ ಬರೋದಿಲ್ಲ ಸರ್ ಯಾವಾಗ್ಲೂ. ಮತ್ತೆ UGD ಮಾಡ್ತಾರೆ, ಅದೆಲ್ಲ ರಸ್ತೆ ಕಲೆಕ್ಷನ್ ನಲ್ಲಿ ನೀರು ಕಲೆಕ್ಷನ್ ಕೊಟ್ಟಿರ್ತಾರೆ. UGD ಮಾಡ್ಬೇಕಾದ್ರೆ ಅಥವಾ ಚರಂಡಿ ಮಾಡ್ಬೇಕಾದ್ರೆ ಎಲ್ಲ ತೆಗೆದು ಒಂದಲ್ಲಿ ನೀರು ಬರುತ್ತೆ, ಒಂದಲ್ಲಿ ನೀರು ಬರೋದಿಲ್ಲ. ಮತ್ತೆ ಅಂದ್ರೆ ಪೂರ್ತಿ ಆಗಿರುತ್ತ ನೋಡಿದ್ರೆ ವಾರ್ಡ್ ನಂಬರ್ 34 ಬರುತ್ತೆ ಸರ್. ಇದು ಅಲ್ಲಿ ಒಂದು 4-5 ಸ್ಕೂಲ್ಗಳಿದ್ದಾವೆ, 4-5 ಅಂಗನವಾಡಿಗಳಿದೆ, ಮದ್ರಸೆಗಳಿದ್ದಾವೆ, ಮತ್ತೆ ಎಲ್ಲ ಇದೆ. ಹಾಗಾಗ್ಬಿಟ್ಟು ಚಿಕ್ಕ ಮಕ್ಕಳು ಅಂತ ಹೇಳಿದ್ರೆ ಗಿಡ ಮರ ಫುಲ್ ಖಾಲಿ ಇರೋದು, ಕಚ್ಚಾ ರಸ್ತೆ ಇರೋದು. ಅದಕ್ಕೋಸ್ಕರ ಫುಲ್ ಗಿಡ ಮರ ಅರ್ಧ ಮಧ್ಯಾಹ್ನ 1 ಗಂಟೆ 2 ಗಂಟೆನಲ್ಲೇ ಹಾವು ಚೈಲ್ಗಳು ಬರ್ತಾರೆ ಸರ್. ನಾಗರಾವುಗಳೆಲ್ಲ ನಾವು ನೋಡಿ, ನಾವು ವಿಡಿಯೋದೆಲ್ಲ ಹಾಕಿದ್ದೀನಿ ಸರ್. ನಾನು ಸ್ಮಾರ್ಟ್ ಸಿಟಿದಲ್ಲಿ FB-ನಲ್ಲೆಲ್ಲ ಹಾಕಿದ್ದೀನಿ. ನಾನು ಫುಲ್ ಹಾವು ಚೈಲು, ನಾಯಿಗಳು ಕಟ್ಟ ತುಂಬ ಅವ ನೀರು ಬಂದು ಬಂದು ನೋಡಿದ್ರೆ ಸರ್, ಮಳೆ ಬಂದು ನೋಡಿದ್ರೆ ಒಂದು ಆಟೋ ಒಳಗಡೆ ಬರೋದಿಲ್ಲ. ರಸ್ತೆ ನಡ್ಕೊಂಡು ಹೋಗೋ ಕಷ್ಟ ಅಂದ್ರೆ ಆಟೋದಲ್ಲಂತೂ ಒಳಗಡೆ ಬರೋದಕ್ಕೆ ಸಾಧ್ಯ ಇಲ್ಲ. ಆಂಬುಲೆನ್ಸ್ ಬರೋದು ಕಷ್ಟ ಆಗುತ್ತೆ. ಮಕ್ಕಳು ಸ್ಕೂಲ್ 4-5 ಗೌರ್ಮೆಂಟ್ ಸ್ಕೂಲ್ ಇದೆ, ಅದೆಲ್ಲ ಇರೋದ್ರಿಂದ ಅದು ನಮ್ಮ ಗಮನಕ್ಕಿದೆ ಅನ್ನೋದು ನಮ್ಮ ಮನೋಭಾವನೆ. ಅದೇ ರೀತಿ ಶಿವಮೊಗ್ಗ ನಗರದಲ್ಲಿ ಹೆಚ್ಚಾಗಿ ಪ್ಲಸ್ಗಳ ಹಾವಳಿ ನಡೀತಾ ಇದೆ. ನನಗೆ ಗೊತ್ತಿರೋ
ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನ್ಯಾಯಾಲಯವು ಈ ಫ್ಲೆಕ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ರದ್ದುಗೊಳಿಸಿದೆ. ಈಗ ಸರ್ಕಾರಿ ಕಾರ್ಯಕ್ರಮ ಆಗಿರ್ಬೋದು ಅಥವಾ ರಾಜಕೀಯ ವ್ಯಕ್ತಿಗಳಿಗೆ ಆಗಿರ್ಬೋದು, ಇವರಿಗೆ ಒಂದು ಸಪರೇಟ್ ಆಗಿ ಏನಾದರೂ ಕಾನೂನು ಇದೆಯಾ? ಫ್ಲೆಕ್ಸ್ ನಿಯಂತ್ರಣದ ಬಗ್ಗೆ ಸ್ವಲ್ಪ ಮೌನ ಆಗಿದ್ದೀವಿ ಸರ್. ಮತ್ತಷ್ಟು ಕಠಿಣ ನಾವು ಮಾಡ್ತೀವಿ. ಸ್ವಲ್ಪ ಏನಾಗಿದ್ದೀವಿ ಸಾರ್ವಜನಿಕರಿಗೆ ಅಂತೇಳಿ ಆ ಪಾರ್ಕ್ ಒಳಗೆ ಶೌಚಾಲಯಗಳೆಲ್ಲ ಕಟ್ಟಿದ್ರು. ಆ ಶೌಚಾಲಯಗಳೆಲ್ಲ ಕ್ಲೋಸ್ ಮಾಡಿ ಅವ್ರ ಫ್ಯಾಮಿಲಿಗಳಿಗೆ ಇಟ್ಟಿದ್ದಾರೆ. ಆಮೇಲೆ ಎರಡನೇದು, ಶಿವಮೊಗ್ಗದಲ್ಲಿ ನಮ್ಮ ಶಿವಮೊಗ್ಗ ಜನ ಟ್ಯಾಕ್ಸ್ ಕಟ್ಟೋದು. ಆಮೇಲೆ ಈ ಐಸ್ ಕ್ರೀಮ್ ಗಾಡಿಯವರು, ಪಾನಿಪುರಿ ಗಾಡಿಯವರು ಹೊರ ರಾಜ್ಯದಿಂದ ಬಂದು ಫುಟ್ಪಾತ್ ಮೇಲೆ ವ್ಯಾಪಾರ ಮಾಡ್ತಾರೆ. ಅವರಿಗೆ ಯಾವುದೇ ತರ ಪರ್ಮಿಷನ್ ಇಲ್ಲ, ಒಂದು ಏನೂ ಇಲ್ಲ. ಅವ್ರಿಗೆ ಯಾವ ತರ ಕ್ರಮ ತಗೊಂತೀರ ಅಂತ. ಅದು ಒಂದು ನಿಮಿಷ ವೇಟ್ ಬಿಡ್ಬಿಡಿ, ಒಂದು ನಿಮಿಷ. ನಿವಾಸಿಗಳ ಸಂಘದ ಪದಾಧಿಕಾರಿಯೂ ಆಗಿದ್ದೀನಿ. ಈ ನಿಟ್ಟಿನಲ್ಲಿ ಸತತವಾಗಿ ಜನಪ್ರತಿನಿಧಿಗಳಿಗೆ ಅಮ್ಮನವರಿಗೂ ನಾವು ಹಲವಾರು ಸರಿ ನಾವು ಮನವಿಯನ್ನು ಕೊಟ್ಟಿದ್ದೀವಿ. ಈ ಮೂಲಭೂತ ಸೌಕರ್ಯ ಅಲ್ಲಿ ಬರೀ ಸೀನಿಯರ್ ಸಿಟಿಜನ್ ಇರೋದು, ಒಂದು ಚರಂಡಿ ವ್ಯವಸ್ಥೆ ಇಲ್ಲ, ರೋಡ್ ವ್ಯವಸ್ಥೆ ಇಲ್ಲ, ದೀಪಗಳ ವ್ಯವಸ್ಥೆ ಇಲ್ಲ. ಇದೆಲ್ಲ ನಮಗೆ ಆದಷ್ಟು ಬೇಗ ಮಾಡಿಕೊಡ್ಬೇಕು. ನೇಮ ಆಶ್ವಾಸನೆನ ಎಲ್ಲ ಇದನ್ನು ನಾವು ಕೇಳಿ ಸಾಕಾಗಿದೆ. ಮುಖ್ಯ ರಸ್ತೆನ MGA ನಾವೇ ತಗೊಂಡಿದ್ದೀವಿ. ಅದರಲ್ಲಿ ಒಟ್ಟು 5 ಅಡ್ಡ ರಸ್ತೆಗಳು ಬರ್ತವೆ. 5 ಅಡ್ಡ ರಸ್ತೆಗಳಲ್ಲೂ ಕೂಡ ಚರಂಡಿ ಇಲ್ಲ, ರೋಡ್ ಇಲ್ಲ ಅಲ್ವಾ? ಅದೆಲ್ಲ ಎಸ್ಟಿಮೇಟ್ ಮಾಡಿದಾಗ ಸುಮಾರು 1 ಕೋಟಿಯಷ್ಟು ವೆಚ್ಚ ಬಂತು. 1 ಕೋಟಿ ವೆಚ್ಚ ಒಟ್ಟಿಗೆ ಮಾಡ್ಲಿಕ್ಕೆ ಆಗಲ್ಲ ಅಂದ್ಬಿಟ್ಟು ಈಗ ಸುಮಾರು 35 ಲಕ್ಷ ಮುಖ್ಯವಾದಂತ 2 ರಸ್ತೆಗಳನ್ನ ತಗೊಂಡ್ಬಿಟ್ಟು ಅದು ಟೆಂಡರ್ ಕೂಡ ಕಲ್ಲಾಗಿದೆ. ಅಲ್ಲಿ ನಿಮಗೆ ಚರಂಡಿ ಮತ್ತೆ ರೋಡ್ ಆಗುತ್ತೆ. ಇಂದ್ರಾಗಿರಿ ಬಡಾವಣೆಗೆ 2 ರಸ್ತೆದು, ಇನ್ನೆರಡು ರಸ್ತೆದು ಆಮೇಲೆ ಅಕ್ಟೋಬರ್ ನವೆಂಬರ್ ಆಗಿ ಫೈನಾನ್ಸ್ ನೋಡ್ಕೊಂಡು ಶಿವಮೊಗ್ಗ ಜಿಲ್ಲಾ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಘದ ಅಧ್ಯಕ್ಷ. ನನ್ನ ಒಂದು ಕೋರಿಕೆ ಏನಂದ್ರೆ, ನಮ್ಮ ಶಿವಮೊಗ್ಗದಲ್ಲಿ ಒಂದು 4 ಇಂಡಸ್ಟ್ರಿಯಲ್ ಏರಿಯಾಸ್ ಇದೆ. ಒಂದು ಕಲ್ಲೂರು ಮಟ್ಟಿ, ಸಾಗರ ಇಂಡಸ್ಟ್ರಿಯಲ್, ವಾಚನಹಳ್ಳಿ, ಸಾಗರ. ಅಲ್ಲೆಲ್ಲ ರೆಗ್ಯುಲರ್ ಮೇಂಟೆನೆನ್ಸ್ ಇಲ್ಲ ಸರ್. ರೆಗ್ಯುಲರ್ ಮೇಂಟೆನೆನ್ಸ್ ಲಾಸ್ಟ್ ಇಯರ್ ನೀವು ಮಾಡಿಕೊಟ್ರಿ, ಬಟ್ ಒಂದ್ಸತಿ ವರ್ಷಕ್ಕೆ ಒಂದ್ಸತಿ ಆಗ್ತಾ ಇದೆ. ಸೊ ಅದನ್ನ ನಿಯಮಿತವಾಗಿ every 15 days once ಮಾಡಬೇಕು ಅನ್ನೋದು. ಎರಡನೇದು, ಶುದ್ಧ ನೀರು ಕುಡಿಯೋ ಘಟಕ ಸರ್. ತುಂಬಾ ಅಬ್ಸಲ್ಯೂಟ್ ಆಗಿ ಓಲ್ಡ್ ಆಗಿದೆ ಅದು. ಸೊ ತುಂಬಾ ದಯಮಾಡಿ ಬೇರೆಯವ್ರ ಪ್ರಶ್ನೆ ಕೇಳುವಾಗ ನೀವು ಸ್ವಲ್ಪ ದಯಮಾಡಿ ಮಾತಾಡ್ಬೇಡಿ. ಅಲ್ಲಿ ಮೊದಲೇ ಮಾತಾಡ್ಬೇಡಿ, ಎಲ್ಲರಿಗೂ ಅವಕಾಶ ಸಿಗುತ್ತೆ. ದಯಮಾಡಿ ಓಲ್ಡ್ ಇದೆ, ಅದನ್ನ ಇಮಿಡಿಯೇಟ್ ಆಗಿ ಅಪ್ಗ್ರೇಡ್ ಮಾಡಬೇಕು ಸರ್. ಸೊ ಈಗ ಮೊನ್ನೆ ಒಂದು 15 days ಬ್ಯಾಕ್ ಅಂದ್ರೆ ಲಾಸ್ಟ್ ಫಸ್ಟ್ ಮಳೆ ಸ್ಟಾರ್ಟ್ ಆದಾಗ ಎಲ್ಲ ಮನೆಗಳಲ್ಲೂ ತುಂಬಾ ಒಳ್ಳೆ ನೀರು ಬರಲಿಲ್ಲ, ಕೆಂಪು ಒಳ್ಳೆಲ್ಲ ಇತ್ತು. ಸೊ ಅಲ್ಲಿ ನೋಡಿದಾಗ ಯೂಶಲಿ ಅಲ್ಲಿ ಕ್ಲೀನಿಂಗ್ ಆಗಿಲ್ಲ, ಪ್ಯೂರಿಫಿಕೇಶನ್ ಸರಿ ಆಗ್ತಿಲ್ಲ ಅಂತ ಹೇಳಿ. ಸೊ ಅದಕ್ಕೆ ಅದ್ರ ಬಗ್ಗೆ ಒಂದು ಕೇರ್ ತಗೋಬೇಕು. ಮೂರನೇದು ಇ ವೇಸ್ಟ್ ಮ್ಯಾನೇಜ್ಮೆಂಟ್ ಸರ್. ಸೊ ಇ ವೇಸ್ಟ್ಗೆ ಯಾವುದೇ ಆದ ಕೇರ್ ತಗೊಳ್ತಾ ಇಲ್ಲ. ಸೊ ಶಿವಮೊಗ್ಗ ನಗರದಲ್ಲಿ ತುಂಬಾ ಇ ವೇಸ್ಟ್ ಜನರೇಟ್ ಆಗ್ತಾ ಇದೆ. ಅದನ್ನ ಕಲೆಕ್ಟ್ ಮಾಡಲಿಕ್ಕೆ ಒಂದು ಸಪರೇಟ್ ಅದನ್ನ ಇದು ಮಾಡಬೇಕಾಗಿ ವಿನಂತಿ. ಸೊ ಎಲ್ಲರೂ ದಯವಿಟ್ಟು ಒಂದು ಅವಕಾಶ ಇದೆ, ಈ ಅವಕಾಶನ ಎಫೆಕ್ಟಿವ್ ಆಗಿ ಯೂಸ್ ಮಾಡೋಣ. ದಯವಿಟ್ಟು ಸ್ವಲ್ಪ ಪೇಷನ್ಸ್ ಆಗಿರಿ. ಲೆಟಿಂಗ್ ಆನ್ಸರ್ ದ ಕ್ವೆಶ್ಚನ್ ಪ್ಲೀಸ್. ಚೇಂಬರ್ ಆಫ್ ಕಾಮರ್ಸ್ ಅವರ ಕೋಆರ್ಡಿನೇಷನ್ ಮೇರೆಗೆ ನಾವು ಸಾಗರ್ ಆಟೋ ಕಾಂಪ್ಲೆಕ್ಸ್ ನ ಒಂದು ಏರಿಯಾನ ಒಂದು ಹತ್ತು ತಗೊಂಡ್ಬಂದ್ವಿ ಸರ್. ಸ್ವಲ್ಪ ಕ್ಲೀನ್ ಬಗ್ಗೆ ನಾವು ಅದನ್ನ ಇಂಡಸ್ಟ್ರಿ ಕೂಡ ಚೆನ್ನಾಗಿ ಮಾಡ್ಕೊಂಡಿವಿ. ನಮಗೆ ಪ್ರಾಬ್ಲಮ್ ಇರೋದು ಕಲ್ಲೂರು ಮಂಡಳಿದು ಇನ್ನು ಹಸ್ತಾಂತರ ಅದು ಸ್ವಲ್ಪ ಮಾಡಿದ್ರೆ ನೆಕ್ಸ್ಟ್ ಗಮನ ಆ ಕಡೆ ಕೊಟ್ಕೊಂಡು ಸಾಲ ಮಾಡ್ಕೊಳ್ಳೋದ್ರ ಬಗ್ಗೆ ಕ್ಲೀನ್ ಬಗ್ಗೆ ಪ್ಲಾನ್ ಮಾಡಿ ಸರ್. ಬಹಳ ಮುಖ್ಯವಾಗಿ RO ಪ್ಲಾಂಟ್ ಬಗ್ಗೆ ಕೇಳಿದ್ರಿ. ಒಟ್ಟು 10 RO ಪ್ಲಾಂಟ್ ಅಲ್ಲಿ 7 RO ಪ್ಲಾಂಟ್ಗಳು ಕೆಲಸ ಮಾಡ್ತಾ ಇಲ್ಲ. ನಾನು ಈ ಒಂದು ಸಭೆಗೆ ಬಂದ ಮಾಹಿತಿ ತೆಗೆದುಕೊಂಡು ಬಂದೆ. ಅದಕ್ಕೆ ಬರ್ಕೊಂಡಿದೆ ಸರ್. ಆಟೋ ಕಾಂಪ್ಲೆಕ್ಸ್ ಕೂಡ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ. ಎಲ್ಲ ಪುಸ್ತಕ ಇದೆ, ಎಲ್ಲ ಕರ್ನಾಟಕ ಕಾಮಗಾರಿ ಇದೆ, ಎಲ್ಲ ಪುಸ್ತಕ ಡ್ರೈನ್ ಆಗಿ ಮಳೆ ಬಂದಾಗ ಕುಕ್ಕಟ್ಟೆ ಸರ್ ಸಮಸ್ಯೆ
ಮಾಡ್ಕೊಳ್ಳಿ. ಬೀದಿ ದೀಪಗಳಲ್ಲಿ ಲೈಟ್ ಹೋಗ್ಬಿಡುತ್ತೆ. ಲೈಟ್ ಹೋದ್ರೆ ಮೇಂಟೆನೆನ್ಸ್ ಮಾಡೋದೇ ಇಲ್ಲ. ಆಮೇಲೆ ಬೀದಿ ನಾಯಿಗಳು ತುಂಬಾ ಇದೆ. ಮಕ್ಕಳಿಗೆ ತುಂಬಾ ತೊಂದರೆ ಬರ್ತದೆ, ಅಡ್ಸ್ಕೊಂಡ್ ಬರ್ತದೆ, ಅಡ್ಡ ಮಾಡ್ತಾರೆ. ಅದನ್ನ ಸ್ವಲ್ಪ ಈ ಆಸ್ತಿಯಲ್ಲಿ ಗೊಂದಲ ಮತ್ತು ಹೋರಾಟ ಆಗ್ತಾ ಇದೆ, ವಿಳಂಬನ ಆಗ್ತಾ ಇದೆ. ಯಾಕಂದ್ರೆ ಈ ಆಸ್ತಿ ಮಾಡಬೇಕಾದ್ರೆ ತಗೊಂಡಿದ್ದೀವಿ. ಈ ಆಸ್ತಿ ಆದ ನಂತರ ಮತ್ತೆ ನಾವು ಅಲ್ಲಿ ಹೋಗಿ ಕೌಂಟರ್ ಮಾಡ್ಬಿಟ್ಟು ಈ ಆಸ್ತಿ ಕೇಳಿಕ್ ಹೋದ್ರೆ ನಿಮ್ದು ಏನಾಗಿಲ್ಲ, ಟ್ಯಾಕ್ಸ್ ಅಪ್ಡೇಟ್ ಆಗಿಲ್ಲ. ಇದು ಅನಗತ್ಯವಾಗಿ ಹೋರಾಟ ಆಗ್ತಾ ಇದೆ. ಟ್ಯಾಕ್ಸ್ ಕಟ್ಸ್ಕೊಂಡು ಈ ಆಸ್ತಿ ಮಾಡ್ಬೇಕಾದ್ರೆ ಕಾಂಟ್ರಾಕ್ಟ್ ತಗೊಂಡಿರ್ತೀರಾ, ಅಲ್ಲಿ ಕಡ್ಡಾಯ ಕಟ್ಟಿರ್ತೀವಿ ನಾವು. ಆದ್ರೂ ಸಹ ನೀವು ಟ್ಯಾಕ್ಸ್ ಅಪ್ಡೇಟ್ ಆಗಿಲ್ಲ ಅಂತೇಳಿ ಮತ್ತೆ ಮತ್ತೆ ಹೋರಾಟ ಆಗ್ತಾ ಇದೆ. ಇಲ್ಲಿ ಸಾಫ್ಟ್ವೇರ್ ಮಿಸ್ಟೇಕ್ ಅಂತ ಹೇಳ್ತಾರೆ ಸರ್. ಹಾಗಾಗಿ ನೀವೇ ಮಾಡಿರ್ತಕ್ಕಂಥ ಸಾಫ್ಟ್ವೇರ್, ಒಂದು ಪ್ರೈವೇಟ್ ಸಾಫ್ಟ್ವೇರ್, ಒಂದು ಗೌರ್ಮೆಂಟ್ ಸಾಫ್ಟ್ವೇರ್, ಟ್ಯಾಕ್ಸ್ ಕಟ್ಕೊಳ್ತಕ್ಕಂಥ ಪ್ರಾವಿಷನ್ ನೀವು ಈ ಆಸ್ತಿನೇ ಮಾಡ್ಕೊಂಡ್ರೆ ಅನಗತ್ಯ ಗೊಂದಲ ಮತ್ತು ಓಡಾಟ ಪರ್ಸನ್ ದಯಮಾಡಿ ಇದನ್ನ ಮಾಡ್ಕೊಳ್ಬೇಕು. ಈಗ ಅದಕ್ಕೆ ಸಂಬಂಧಪಟ್ಟಾಗಿ ಇವತ್ತು 1996 ಇಸ್ವಿಯಿಂದ ಶಿವಮೊಗ್ಗ ಮಹಾನಗರದಲ್ಲಿ 28 ಹಳ್ಳಿಗಳು ಸೇರ್ಕೊಂಡಿದೆ ಸರ್. ಆ ಹಳ್ಳಿಗಳಲ್ಲಿ ಈ ಖಾತಾ ಮಾಡಬೇಕು ಅಂತ ಹೇಳಿದ್ರೆ ಅವರಿಗೆ ಯಾವುದೇ ರೀತಿಯ ದಾಖಲೆ ಇಲ್ಲ. ಓನ್ಲಿ ಖಾತಾ ನಲ್ಲಿ ನಡ್ಕೊಂಡು ಬಂದಿದ್ವಿ. ಈಗ ನೀವು 10 ಕೇಳೋದು ಅಥವಾ ಪ್ರಯತ್ನ ಕೇಳೋದು ಮಾಡ್ಕೊಂಡು ಬರ್ತಾ ಇದ್ದಾರೆ. ಅವ್ರು 30 ವರ್ಷದ ಟ್ಯಾಕ್ಸ್ ಕಟ್ಟು ಸಹ ಅವ್ರಿಗೆ ಇವತ್ತು ನಾವು ಈ ಸುತ್ತನ್ನ ಮಾಡ್ಕೊಳ್ಳಿ ಕಷ್ಟ ಆಗ್ತದೆ ಸರ್. ದಯಮಾಡಿ ಅದನ್ನ ಹಿಂದೆ ನಾವು ರೆಸಲ್ಯೂಷನ್ ಮಾಡ್ಕೊಡ್ತೀವಿ, ಸ್ಥಳ ಪರಿಶೀಲನೆ ಮಾಡಿಬಿಟ್ಟು ಅಲ್ಲಿ ಏನು ವಾಸ ಇದ್ರೆ ಅದನ್ನ ನೋಡ್ಕೊಂಡು ಮಾಡ್ಕೊಂಡಿರ್ತಿತ್ತು. ಈಗಲೂ ಸಹ ಅಧಿಕಾರಿಗಳು ತುಂಬಾ ಆಟ ಆಡ್ತಾ ಇದ್ದಾರೆ. ಹಿಂದೆ ಪಂಚಾಯತ್ ಒಳಗೆ ಏನಾಗ್ತಿತ್ತು ಅಂತ ಹೇಳಿದ್ರೆ ಬರೀ ಬಿಲ್ಡಿಂಗ್ ಮಾತ್ರ ಟ್ಯಾಕ್ಸ್ ಇತ್ತು, ಕಾಲೇಜ್ ಟ್ಯಾಕ್ಸ್ ಇರಲಿಲ್ಲ. ಹಾಗಾಗಿ ಟೋಟಲ್ ಬಜೆಟ್ ಇರಲಿಲ್ಲ ಸರ್. ಇದು ಒಂದು ಸಮಸ್ಯೆ ಆಗ್ತದೆ. ದಯಮಾಡಿ ಇದನ್ನ ಸರಿ ಮಾಡ್ಕೊಳ್ಬೇಕು. ಸರ್, ಇದು ಕಾರ್ಪೊರೇಷನ್ ಇನ್ಕಮ್ ಬರ್ತಕ್ಕಂತಹ ಬಿಲ್ಡಿಂಗ್ ಲೈಸೆನ್ಸ್ ಆದ್ರೆ ಬಿಲ್ಡಿಂಗ್ ಲೈಸೆನ್ಸ್ ತಗೊಂಡು ಸಹ ಇವತ್ತು ವೈಲೇಷನ್ ಆದ್ರೆ 100% ಪೆನಾಲ್ಟಿ ಆಗ್ತಾ ಇದೆ. ಹಾಗಾದ್ರೆ ಬಿಲ್ಡಿಂಗ್ ತಗೊಂಡು ನಾವು ಪೆನಾಲ್ಟಿ ಕಟ್ಟಬೇಕು ಏನೇ ಇವತ್ತು ಲೈಸೆನ್ಸ್ ತಗೊಂಡಿದ್ದವರೆಗೂ ಪೆನಾಲ್ಟಿ ಕಟ್ಟಬೇಕು, ಲೈಸೆನ್ಸ್ ತಗೊಂಡು ಸಹ ಪೆನಾಲ್ಟಿ ಕಟ್ಟಬೇಕು. ಇದು 1 ವರ್ಷ ಮಾತ್ರ ಸೀಮಿತ ಆಗಿತ್ತು, ಆದೇಶ ಬಂದಿತ್ತು. ಆದ್ರೆ 2ನೇ ವರ್ಷಕ್ಕೆ ನಾವು ಟ್ಯಾಕ್ಸ್ ತಗೋತಾ ಇದ್ದಾರೆ. ನೋಡಿ, ನೀವು ಯಾರು ಕಮ್ಮಿಗಳ ಬರ್ತೀರಾ ದಯಮಾಡಿ ಕೊಡಿ. ನಿಮ್ಮ ಎಲ್ಲ ಪ್ರಶ್ನೆಗಳು ತಗೋತೀವಿ. ದಯಮಾಡಿ ಸಮಾಧಾನದಿಂದ ಮತ್ತೆ ಮಾಡಿ ಮೇಡಮ್. ದಯವಿಟ್ಟು ಕೂತ್ಕೊಳ್ಳಿ, ಎಲ್ಲರೂ ಮೈಕ್ ಬರುತ್ತೆ. ಯಾರು ನೇಮ ಪ್ರಶ್ನೆ ತಂದಿರ ಕೊಡಿ, ನಾವು ಕಾರ್ಪೊರೇಷನ್ ತರಿಸಿ ನಾವು ಕೂಡ ಫಾಲೋ ಮಾಡ್ತೀವಿ. ಅಪ್ಡೇಟ್ ಮಾಡಬೇಡಿ, ತರಾವರಿ ಮಾಡಬೇಡಿ. ನಿಧಾನಕ್ಕೆ ಪ್ರಶ್ನೆಗಳಿಗೆ ಆದಷ್ಟು ಸಂಕ್ಷಿಪ್ತವಾಗಿ 2-3 ಪ್ರಶ್ನೆ ಸೇರಿಸಿ ಉತ್ತರ ಕೊಡೋಕೆ ಕಷ್ಟ ಆಗುತ್ತೆ. ಮೇಡಮ್ ಹೇಳಿ. ಮಲಗೊಪ್ಪ, ಊರುಗಳು, ಬೊಮ್ಮನಕಟ್ಟೆ, ಸೂಳೆಬೈಲು, ಮತ್ತೆ ಸೋಮಿನಕೊಪ್ಪ, ಗಾಳಿಕೊಪ್ಪ ಈ ತರ ಏನು ಹಳ್ಳಿಗಳು ಬಂದು ಅಲ್ಲಿಂದ ಈ ಖಾತಾ ಮಾಡ್ಲಿಕ್ಕೆ ನಮ್ಮವರು ಸ್ವಲ್ಪ ಸತಾಯಿಸ್ತಾ ಇರೋದು ಸತ್ಯ. ಯಾಕಂತಂದ್ರೆ 30-40 ಅಡಿ ಅಂತ ಇರುತ್ತೆ. ಅವ್ರು ಹಿತ್ತಲೆಲ್ಲ ಸೇರ್ಕೊಂಡು 30-200 ಅಡಿ 300 ಅಡಿ ಇರ್ತದೆ. ಆ 30-200 ಅಡಿ ಮಾಡ್ಕೊಡ್ಬೇಕಾದ್ರೆ ಹೇಗೆ ಅನ್ನೋ ಸಮಸ್ಯೆ ಸ್ವಲ್ಪ ನಿಧಾನ ಕೇಸ್ ಬೈ ಕೇಸ್ ಸಾಲ್ವ್ ಮಾಡ್ತಾ ಇದೀವಿ ಸರ್. ಬಟ್ ಇದು ಮತ್ತು ಪಟ್ಟಣದ ಕೋರ್ ಏರಿಯಾ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿದ್ವಿ. ಈಗ ಹೊರಗಡೆ ಏರಿಯಾ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತೀವಿ. 2ನೇ ಸಮಸ್ಯೆ ತಾವೇನು ಟ್ಯಾಕ್ಸ್ ಅಪ್ಡೇಷನ್ ಅಂತ ಹೇಳಿದ್ರು ಏಪ್ರಿಲ್ ತಾರೀಕಿಂದ ಗೌರ್ಮೆಂಟ್ ಇಂಟ್ರೊಡ್ಯೂಸ್ ಮಾಡಿದ್ದು, ಅದು ಸರಿ ಇಲ್ಲ ಮೆಸೇಜ್. ಬಟ್ ಆದ್ರೆ ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ ಆನ್ಲೈನ್ ಅಲ್ಲಿ ಖಜಾನೆ ಟು ಸಿಂಕ್ರನೈಸೇಷನ್ ಆಗಿದ್ರೆ ಮಾತ್ರ ನೀವು ಟ್ಯಾಕ್ಸ್ ಅಪ್ಡೇಷನ್ ರಿಫ್ಲೆಕ್ಟ್ ಮಾಡೋದು ಮಾತ್ರ ಸರಿ ಹೋಗುತ್ತೆ. ಇಲ್ಲ ಬೋಗಸ್ ಎಂಟ್ರಿ ಮಾಡ್ಬಿಟ್ಟು ಫೀಚರ್ಸ್ಗಳು ಯಾವ್ದೋ ನಂಬರ್ ಹಾಕ್ಬಿಟ್ಟು ಮಾಡಿಬಿಡ್ತಾರೆ. ಹಾಗಾಗಿ ನೀವು ಅಪ್ಡೇಟ್ ಮಾಡಿ ಅಂತಾನೆ ವಾದ ಮಾಡ್ತಾ ಇದ್ದಾರೆ. ಬಟ್ ಅದ್ರ ಸ್ವಲ್ಪ ಜನರಿಗೆ ತೊಂದರೆ ಆಗದಂಗೆ ಬೇಗ ಅವತ್ತು ಕ್ಲಿಯರ್ ಆಗಿ ಮಾಡ್ತಾ ಇದೀವಿ ಸರ್. ಮತ್ತೆ 3ನೇದಾಗಿ ತಾವು ಇದು ಕೇಳಿದ್ರಿ, ಅವರು ಬಿಲ್ಡಿಂಗ್ ಲೈಸೆನ್ಸ್ ಬಗ್ಗೆ ಕೇಳಿದ್ರಿ. ಅದು ಕರ್ನಾಟಕ ಕಾರ್ಪೊರೇಷನ್ ಆಕ್ಟ್ 112 ಮತ್ತೆ 94 ಏನಿತ್ತು ಅದನ್ನು ತೆಗೆದ್ಬಿಟ್ಟು 1 ಟೈಮ್ ಅಂತ ಮಾಡಿದ್ರು. ಬಟ್ ಆದ್ರೆ ಫರ್ದರ್ ಅದನ್ನ ನೆಕ್ಸ್ಟ್ ಇಯರ್ ತಗೊಳ್ಬಾರ್ದು ಅನ್ನೋದಕ್ಕೆ ಒಂದು ಎಕ್ಸಿಕ್ಯೂಟಿವ್ ಆರ್ಡರ್ ಬರಬೇಕು. ಆರ್ಡರ್ ಕಾಯ್ತಾ ಇದೀವಿ. 99 ಭಾಗ ಗೌರ್ಮೆಂಟ್ ಇಂದ ಬರುತ್ತೆ ಸರ್. ಬಂದಾಗ ಯಾವ ಡೇಟ್ ಎಫೆಕ್ಟ್ ಮಾಡ್ತಾರೆ ಆ ಡೇಟ್ ಇಂದ ನಾವು ಡಬಲ್ ಟ್ಯಾಕ್ಸ್ ತಗೊಳ್ಳೋಣ. ವಿಜಯಲಕ್ಷ್ಮಿ ಸಿ ಪಾಟೀಲ್ ಅಂತ ಮಾಜಿ ಡೆಪ್ಯೂಟಿ ಮೇಯರ್. ಆಸ್ ಎ ಡೆಪ್ಯೂಟಿ ಮೇಯರ್ ಆಗಿ ನಾನು ನಿಮ್ಮನ್ನು ಈ ಕ್ವಶನ್ ಕೇಳಬಾರ್ದು, ಅದರ ಅನಿವಾರ್ಯ ಪ್ರಾಪರ್ ಚಾನಲ್ ಥ್ರೂ ಬರಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ನಿಮ್ಮನ್ನು ಕೇಳ್ತಾ ಇದ್ದೀನಿ. ಈಗ 7x24 ಅಥವಾ 7 ಅಲ್ಲಿ 32 ಸ್ವಸಹಾಯ ಸಂಘಗಳಿದ್ದಾವೆ. ಮಹಿಳೆಯರ ಒಂದು ಕೌಶಲ್ಯ ಅಭಿವೃದ್ಧಿಗಾಗಿ ನಾವು ತರಬೇತಿಯನ್ನ ಮಾಡ್ತಾ ಇದ್ದೀವಿ ಪ್ರತಿ ತಿಂಗಳು. ಅಲ್ಲಿ ರಾಣಿಗುಡ್ಡದಲ್ಲಿ ಚಾನಲ್ ಹತ್ತಿರ ಒಂದು ಸಮುದಾಯ ಭವನ ಇದೆ. ಅದು ಯಾವುದಕ್ಕೂ ಬಳಕೆ ಆಗ್ತಾ ಇಲ್ಲ. ನೀವು ಅದಕ್ಕೆ 3 ಸದಸ್ಯರು ಒಂದು ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ರೆ ಆ ನಂಬರಿಗೆ ಫೋನ್ ಮಾಡಿದ್ರು ಅವ್ರು ಯಾವುದೇ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಇದು ಈ ಕಟ್ಟಡ ನಮಗೆ ಮೀಟಿಂಗ್ಗೋಸ್ಕರ ಒಂದು ಬಳಕೆ ಮಾಡ್ಕೊಡ್ಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಇವತ್ತು ನಾವೆಲ್ಲ ಪಡೆದಿದ್ದೀವಿ. ಪ್ಲಾಟ್ಫಾರ್ಮ್ ಮೇಲೆ ಪಾರ್ಕಿಂಗ್ ಮಾಡ್ತಾರೆ. ವೆಹಿಕಲ್ ಇಡೀ ಖಾಸಗಿ ಬಸ್ ಸುತ್ತ ಪಾರ್ಕಿಂಗ್ ಇದೆ.
ಇಲ್ಲ, ಸೆಕ್ಯೂರಿಟಿ ಇಲ್ಲ, ಎಲ್ಲ ಅನೈತಿಕ ಕಾಮಗಾರಿಗಳು ಆಗ್ರಹ ಇದಾಗಿದೆ, ತಾನಾಗಿರೋದು. ದಯವಿಟ್ಟು ವರದಿನೂ ರೆಡಿ ಮಾಡಿದ್ದೀವಿ ಸರ್. ಇದಕ್ಕೆ 1300 ಮಾತಾಡಿದ್ದೀವಿ ಮಾತ್ರ. ನೀವು ಇದ್ರ ಬಗ್ಗೆ ಗಮನ ಹರಿಸಿಲ್ಲ. ದಯವಿಟ್ಟು ಇವಾಗಲೂ ಗಮನ ಹರಿಸಿ. ಬಸ್ ಓನರ್ಸ್ ಜೊತೆ, ಬಸ್ ಏಜೆಂಟ್ಸ್ ಜೊತೆ ಹಲವಾರು ಸಭೆಗಳನ್ನ ಮಾಡಿದ್ದೇವೆ, ಸಾಕಷ್ಟು ಇಂಪ್ರೂವ್ಮೆಂಟ್ಗಳನ್ನ ಮಾಡಿದ್ದೀವಿ. ಪರ್ಮನೆಂಟ್ ಆಗಿ ಖಾಸಗಿ ಬಸ್ ನಿಲ್ದಾಣಕ್ಕೆ ಅಂತ ಬೆಳಿಗ್ಗೆ 9 ಜನ ಒಂದು ಶಿಫ್ಟ್, ಮಧ್ಯಾಹ್ನ 9 ಜನ ಒಂದು ಶಿಫ್ಟ್, ಅದರಿಂದ ಎಕ್ಸ್ಕ್ಲೂಸಿವ್ ಪ್ಲಾಟ್ಫಾರ್ಮ್ ಕರೆಕ್ಟಾಗಿ ಕ್ಲೀನ್ ಮಾಡೋಕ್ಕೆ ಪ್ಲಾನ್ ಮಾಡ್ಬಿಟ್ಟಿದ್ದೀವಿ. ಅಲ್ಲಿ ಒಂದು ಕ್ಯಾಂಟೀನ್ ಮುಚ್ಚಿಬಿಟ್ಟಿದೆ, ಆ ಕ್ಯಾಂಟೀನ್ ನ ಹೊಸದಾಗಿ ರಿನೋವೇಷನ್ ಮಾಡಿ ಅಲಾಟ್ಮೆಂಟ್ ಮಾಡೋದಕ್ಕೂ ಕೂಡ ಪ್ಲಾನ್ ಮಾಡಿದ್ದೀವಿ. ಟಾಯ್ಲೆಟ್ ಶೌಚಾಲಯ ಸಮಸ್ಯೆ ಮಾತ್ರ ನಿಜ, ಒಂದು 5 ಟಾಯ್ಲೆಟ್ ಅಂತ ಮಾಡಿ ಈಗ ಮಾಡೋಕೆ ಇಟ್ಕೊಂಡಿದ್ದೀವಿ. ಹರಾಜು ಕೂಗಿದ್ವಿ, ಒಂದ್ಸರಿ ಯಾರು ಹರಾಜು ಬರಲಿಲ್ಲ, 2ನೇ ಸರಿ ಹರಾಜು ಕೂಗ್ತಾ ಇದೀವಿ ಅದನ್ನ. ಮತ್ತೆ ಇನ್ನ ಸಣ್ಣ ಪುಟ್ಟ ಬೀಗ ಇದೆಲ್ಲ ನೀರು ಇಲ್ಲ ಅಂತ ಹೇಳಿ ಅದು ನಿಜ, ಅದು ಟಾಯ್ಲೆಟ್ಗಳಿಗೆ ಸರಿಪಡಿಸ್ತೀವಿ ಸರ್. ಆಮೇಲೆ ಫುಲ್ CCTV ಹಾಕೊಂಡಿದ್ದೀವಿ, 2 ವಾಟರ್ ಪ್ಯೂರಿಫೈಯರ್ ಇಟ್ಟಿದ್ವಿ, ಒಂದು ವರ್ಕ್ ಆಗ್ತಾ ಇಲ್ಲ, ಇನ್ನೊಂದು ವರ್ಕ್ ಆಗ್ತಾ ಇಲ್ಲ ಅಂತಿದ್ರೆ ಈಗ ಗಮನಿಸ್ತಾರೆ ಸರ್. ಟಿವಿ ಇತ್ತು, ದೊಡ್ಡ ಮಾಹಿತಿ ಟಿವಿ ಇತ್ತು, ಅದಿಲ್ಲ ಇವಾಗ. ಚೆಕ್ ಮಾಡಿ, ತುಂಬಾ ಇದೆ, ಚೆಕ್ ಮಾಡಿ. ಕಿತ್ತೋಗಿದ್ದಾವೆ, ಅದಕ್ಕೂ ಒಂದು ನೆರವು ಕೊಡ್ತಾ ಇದ್ವಿ ಸರ್. ಖಾಸಗಿ ಬಸ್ ನಿಲ್ದಾಣ ಸರಿ, ಸ್ಮಾರ್ಟ್ ಟಿವಿ ಬಸ್ ಸ್ಟಾಪ್ಗಳಲ್ಲಿ ನೀವು ಟಿವಿ ಹಾಕ್ತಿದ್ದೀರಿ ಸರ್ ಮಾಹಿತಿಗೋಸ್ಕರ. ಒಂದೇ ಒಂದು ಮಾಹಿತಿ, ಒಂದೇ ಒಂದು ಟಿವಿ ವರ್ಕ್ ಆಗ್ತಾ ಇಲ್ಲ, ಮಾಹಿತಿ ಬರ್ತಾ ಇಲ್ಲ, ಟಿವಿಗಳು ಹಲವಾರು ಕಡೆಗಳು ಇಲ್ಲ. ಯಾಕೆ ಈ ತರ ಸರ್? ಬಸ್ ಸ್ಟಾಪ್ಗಳಲ್ಲಿ ಟಿವಿ ಒಂದೇ ಒಂದು ಪ್ರಶ್ನೆ ಇಲ್ಲ ಸರ್, ಅಲ್ಲ, ಆಲ್ರೆಡಿ ಸ್ಮಾರ್ಟ್ ಸಿಟಿ ಶೆಡ್ ಕಟ್ಟಿದ್ದಾರೆ ಸರ್, ಆ ಶೆಡ್ ಯಾಕೆ ತೆಗೆದುಕೊಳ್ತೀರಾ? ಲೈಸೆನ್ಸ್ ಕೊಟ್ಟಿದ್ದೀರಾ ಸರ್? ಒಂದೇ ಒಂದು ಪ್ರಶ್ನೆ, ಆ ಶೆಡ್ಡಿಗೆ ಲೈಸೆನ್ಸ್ ಕೊಟ್ಟಿದ್ದೀರಾ? ಪಾಲಿಕೆ ಲೈಸೆನ್ಸ್ ಕೊಟ್ಟಿದ್ಯಾ? ಒಂದೇ ಪ್ರಶ್ನೆ. ಕೊಟ್ಟಿದ್ದೀರಾ ಸರ್? ಕೊಟ್ಟಿದ್ದೀರಾ ಸರ್? ಆ ಶೆಡ್ ನಿರ್ಮಾಣಕ್ಕೆ ಪಾಲಿಕೆ ಲೈಸೆನ್ಸ್ ಕೊಟ್ಟಿದ್ಯಾ? ಅದಕ್ಕೇನು ಕ್ರಮ ತಗೊಂಡಿದ್ದೀರಿ ಸರ್? ನೀವೇನು ಕ್ರಮ ತಗೊಂಡಿದ್ದೀರಿ? ಒಂದು ಸರ್ಕಾರ ಇಲಾಖೆ ಇನ್ನೊಂದು ಸರ್ಕಾರಿ ಇಲಾಖೆ ನಡುವಿನ ಸಮಸ್ಯೆನ ಸಾರ್ವಜನಿಕರಿಗೆ ಹೇಳ್ತಾ ಇದ್ದಾರೆ. ಒಂದು ಸರ್ಕಾರಿ ಇಲಾಖೆ ಬಂದ್ಬಿಟ್ಟು ನಾವು ಮಾಡಿರೋ ಸರಿ ಪ್ರೈವೇಟ್ ಅದರ ರೋಡ್ ಅಲ್ಲ ನಮ್ಮ ಪ್ರಾಪರ್ಟಿ ಹೇಳ್ತಾ ಇದೆ. ಮತ್ತೊಂದು ಸರ್ಕಾರಿ ಇಲಾಖೆಯಾಗಿ ನಾನು ಅವ್ರು ಹೇಳಿದಾಗ ಆ ಸರ್ಕಾರಿ ಇಲಾಖೆಯ ಒಡೆಯರು ನಮ್ಮ ಯೂನಿಟ್ ಸೆಕ್ರೆಟರಿ ಇರ್ತಾರೆ, ನಮ್ಮ ಇಲಾಖೆಯನ್ನು ಯೂನಿಟ್ ಸೆಕ್ರೆಟರಿ ಇರ್ತಾರೆ. ಅವ್ರಿಗೆ ಎಸ್ಕಲೇಟ್ ಮಾಡಿ ಈಗಾಗಲೇ ಅವರು ಡೆಮಾಲಿಷ್ ಮಾಡ್ತಿಂತ ಹೇಳಿ ಬೇಕಾದ್ರೆ ನಾನು ಅದನ್ನ ಯೂನಿಟ್ ಸೆಕ್ರೆಟರಿ ಅಂತ ಎಸ್ಕಲೇಟ್ ಮಾಡ್ತೀನಿ. ಮತ್ತೆ ಅದಕ್ಕೆ ಹೊಸ ಟಿಟಿಎಂ ಹೊಸ ಸುಳ್ಳ ಕಮಿಷನರ್ ಒಪಿನಿಯನ್ ತಗೊಳ್ತೀವಿ. ಅಲ್ಲಿ KSRTC ಬಸ್ ಸ್ಟ್ಯಾಂಡ್ಗೆ ಮತ್ತೆ ಖಾಸಗಿ ಬಸ್ ಸ್ಟ್ಯಾಂಡ್ ಸಂಪರ್ಕ ಕಲ್ಪಿಸಿಕೊಡಿ. ಒಂದು ಎರಡನೇದೇನಂದ್ರೆ ಅಮೀನವಿ ಸರ್ಕಲ್ ಮತ್ತು ಶಿವಕನ್ಯಾಕ ಸರ್ಕಲ್ ಅಲ್ಲಿ ಇದುವರೆಗೂ ಏನು 100% ಅವರು ಬ್ಲಾಕ್ ಮಾಡಿದ್ದಾರೆ, ಅದನ್ನ ಓಪನ್ ಮಾಡಿ ಪ್ರಯಾಣಿಕರಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತಂದೇಳಿ ನಾವು ಸಂಘಟನೆ ಮೂಲಕ ಮಾಹಿತಿಯನ್ನು ಕೊಡ್ತಾ ಇದೀವಿ ಮತ್ತೆ ಮನವಿಯನ್ನ ಮಾಡ್ತಾ ಇದ್ದೀವಿ. ಕೇಳಿ ಕೇಳಿ
ಹಾಗಾಗಿ ಅದನ್ನ ನಾವು ದಯವಿಟ್ಟು ತಕ್ಷಣ ಗಮನ ಕೊಟ್ಟು ನಿವಾರಣೆ ಮಾಡಿ. ಹಾಸ್ಟೆಲ್ ಆವರಣದಲ್ಲಿ ರಸ್ತೆ ಹತ್ರ ಇರೋದ್ರಿಂದ ರಸ್ತೆ ಆಮೇಲೆ ಮೂರೂರು ಎರಡೂ ಕಡೆ ನಿರ್ಮಾಣ ಮಾಡಿದಂಥ ಚರಂಡಿಗಳು ಸೈಜ್ ಕಡಿಮೆ ಇರೋದ್ರಿಂದ ನೀರು ನಮ್ಮ ಹಾಸ್ಟೆಲು ಮತ್ತು ಅಲ್ಲಿರೋ ಎಲ್ಲ ಮನೆಗಳಿಗೂ ನೀರು ನುಗ್ಗುತ್ತೆ ಸರ್. ಇದು ಕಳೆದ 3 ವರ್ಷದಿಂದ ಸತತವಾಗಿ MP ಅವರು ಇನ್ಸ್ಪೆಕ್ಟ್ ಮಾಡಿದರು, MLA ಅವರು ಇನ್ಸ್ಪೆಕ್ಟ್ ಮಾಡಿದರು. ಆದರೂ ಇದು ಪ್ರಾಬ್ಲಮ್ ಆಗೇ ಇದೆ ಸರ್. ಈಗ ಮಳೆಗಾಲ ಪ್ರಾರಂಭ ಆಗಿದೆ. ನಾನು ಕೋಆಪರೇಟ್ ಮಾಡ್ತೀನಿ ಅದನ್ನ ಹೆಚ್ಚಿಗೆ ದಯವಿಟ್ಟು ತಾವೊಂದ್ಸರಿ ಪರಿಶೀಲಿಸಿದ್ರೆ ಅಲ್ಲಿ ಏನಾಗಿದೆ ರಾಜಕಾಲುವೆ ಇದೆಯಲ್ಲ, ರಾಜಕಾಲುವೆ ಮುಂದೆ ಕೆದ್ದಾಗಿದೆ. ಸ್ವಲ್ಪ ನಮಗೀಗ ನಮ್ಮ ವಾರ್ಡಲ್ಲಿ ಸಮುದಾಯ ಭವನ ಆಗಿದೆ. 5-6 ವರ್ಷದಿಂದ ನಾವು 32ನೇ ವಾರ್ಡಲ್ಲಿ ನಾವು ಸಮುದಾಯ ಭವನ ಇದೆ. ಸ್ಕೂಲ್ ಕನ್ನಡ ಸಿಗುವಾಗ ಅಲ್ಲಿ ನಾವು ಎಷ್ಟು 5-6 ವರ್ಷದಿಂದ ನಾವು ಮನವಿ ಕೊಡ್ತಾನೆ ಇದ್ದೀವಿ. ನಿಮಗೂ ಕೊಟ್ಟಿದ್ದೀವಿ ಸರ್. 4 ತಿಂಗಳ ಕೆಳಗಡೆ ಅದಕ್ಕೆ ಏನು ರೆಸ್ಪಾನ್ಸ್ ಆಗ್ತಿಲ್ಲ. ಅರ್ಧ ಕೆಲಸ ಆಗಿದೆ. ಅಲ್ಲಿ ದುಡ್ಡು ಕೊಡೋದು ಗಲಾಟೆ ಜಾಸ್ತಿ ಆಗಿದೆ. ಅಲ್ಲಿ ಅನೈತಿಕ ಸಂಬಂಧಗಳ ಕಾಲ ನಡೀತಾ ಇದೆ. ಮತ್ತೆ ಗಾಂಜಾ ಶಿವಮೊಗ್ಗ ನಗರದ ಮಧ್ಯಭಾಗದಲ್ಲಿ ಏನು ರಾಜಕಾಲುವೆ ಹೋಗಿದೆ, ಆ ರಾಜಕಾಲುವೆಯಲ್ಲಿ ಕಸ್ತೂರ್ಬಾ ಕಾಲೇಜು, ಕಮ್ಮನಹಳ್ಳಿ ಕಾಲೇಜಿನ ಏನು ಅಡ್ಡಗೋಡೆ ಮಾಡಿದ್ದಾರೆ ಅದನ್ನ ದಯಮಾಡಿ ತೆರವುಗೊಳಿಸ್ಕೊಡ್ಬೇಕು ಅಂತ ಕಳೆದ 6 ತಿಂಗಳಿಂದ ಎಲ್ಲ ಒಂದ್ ಕಡೆ ಅನ್ಸುತ್ತೆ. ಈ ಮುಖಾಮುಖಿಗೆ 2.5 ಗಂಟೆ ಟೈಮ್ ಹಿಡಿತು. ನಿಮ್ಮ ಆಫೀಸಿಗೆ ಬಂದ್ರೆ 10 ನಿಮಿಷ ಬಿಡ್ತಿದ್ದೀರಿ ನನಗೆ. ಸೊ ದಯಮಾಡಿ 6 ತಿಂಗಳಾಯ್ತು, 4 ಸಲ ನಿಮ್ಮ ಹತ್ರ ಕೇಳ್ಕೊಂಡಿದ್ದೀವಿ. ಸಾರ್ವಜನಿಕರಿಗೆ ನಡ್ಕೊಂಡು ಹೋಗ್ಲಿಕ್ಕೆ ಒಂದು ವ್ಯವಸ್ಥೆ ಮಾಡ್ಕೊಡ್ಬೇಕು. ಅಂತಿಮ ಬಂದಿದೆ. ಸರ್, ಏನಿಲ್ಲ, ನಾವು ಪ್ರತಿ ವರ್ಷನೂ ನಾವು ಇದನ್ನ ಮನವಿ ಕೊಡ್ತಾ ಬರ್ತಾ ಇದ್ದೀವಿ. ಮಾನವ ಪಾಲಿಕೆಗೆ ಆಗಲಿ, ಆಮೇಲೆ ಸರಿಯಾಗಿ ನನ್ನ ಏನಿಲ್ಲ, ನಮ್ಮ ಲೇಔಟಲ್ಲಿ ನೀರು ಮುಂದೆ ಪಾಸ್ ಆಗ್ತಿಲ್ಲ ಸರ್. ಅದರಿಂದ ತುಂಬ ಪ್ರಾಬ್ಲಮ್ ಆಗ್ತಾ ಇದೆ. ಮೇನ್ ನಮಗೆ ಡ್ರೈನ್ಗಳಾಗಬೇಕು. ಅದು ಮೊನ್ನೆ ಹೌದು ಬಸವಣ್ಣ ಲೇಔಟ್ ಅಲ್ಲಿ ಮೊನ್ನೆ ಡೆಂಗ್ಯೂ ಜ್ವರ ಎಲ್ಲ ಬಂದಿದೆ. ಹಾಗಾಗಿ ಆದಷ್ಟು ಬೇಗ ಅದು ಕೆಲಸ ಪ್ರಾರಂಭ ಆಗಲಿ ಅಂತ ಹೇಳ್ತೀನಿ. ಫೋನ್ ನಂಬರ್ ತಗೊಳ್ಳಿ, ಇನ್ಸ್ಪೆಕ್ಷನ್ ಹೋಗಿ ಯಾರು ಹೋಗ್ಬನ್ನಿ. ಹೇಳಿ ಗಾಂಧಿ ಬಜಾರ್ ಮೀನ್ ಮಾರ್ಕೆಟ್ ರಸ್ತೆ ಏನಿದೆಯಲ್ಲ ಸರ್, ಆ ರಸ್ತೆಯಂತೂ ಸಂಪೂರ್ಣ ಹಾಳಾಗಿದೆ. 2 ವೀಲರ್ ಓಡಿಸೋದು ಕಷ್ಟ. ನಮ್ಮ ಇಂಜಿನಿಯರ್ಸ್ ಪುಷ್ಪಾವತಿ ಜ್ಯೋತಿ ಮುಂದೆ ಬಂದಿಲ್ಲ, ಪ್ಲೀಸ್ ಕಂಪ್ಲೇಂಟ್ ಐತೆ. ಯಾವುದೇ ರೀತಿಯ ಮೇಂಟೆನೆನ್ಸು ಇಲ್ಲ. ಸರಿ ಇದೆ, ಅದು ಬೀದಿ ಬದಿ ಸಂತೆ ವ್ಯಾಪಾರಿಗಳಿಗೆ ಮಾಡಿದ್ದೀವಿ. 2 ಇದೆ, ಅದು ಆಪೋಸಿಟ್ ಸೈಡ್ ಒಂದಿದೆ, ಈ ಕಡೆ ಒಂದಿದೆ. ಅದಕ್ಕೆ ಸ್ವಲ್ಪ ಗೇಟು ಫಿನಿಶಿಂಗ್ ಎಲ್ಲ ಮಾಡಬೇಕು, ಅದನ್ನು ಟೆಂಡರ್ ಕರ್ಕೊಂಡಿದ್ದೀವಿ. ಇನ್ನು 3 ತಿಂಗಳಲ್ಲಿ ಬೀದಿ ಬದಿ ಸಂತೆ ಬದಿ ಯಾರು ಮಾಡ್ತಾರೆ ಅವ್ರಿಗೆ ಆರ್ಡರ್ ಮಾಡ್ಕೊಳ್ಳೋ ಪ್ಲಾನ್ ಮಾಡ್ತಾ ಇದ್ದೀವಿ. ಸರಿ ಯಾರೇ ನೀವು ಬುಲ್ಡೋಸರ್ ತಗೊಂಡು ಹಣ್ಣು ಹಪ್ಪಲು ಇಟ್ಕೊಂಡು ಅವ್ರನ್ನ ನಿರ್ದಾಕ್ಷಿಣ್ಯ ಮಾಡ್ತಾ ಇದ್ರಿ. ಸಂಪೂರ್ಣ ಫುಟ್ಪಾತ್ ಅನ್ನು ತೆರವುಗೊಳಿಸಿ ಅಂತ ನಾವೇ ಬೀದಿ ಬದಿ ವ್ಯಾಪಾರಸ್ಥರ ಸಂಘಟನೆಯಿಂದ ಮನವಿ ಮಾಡ್ತೀವಿ ಸರ್.